ಓಹ್ ಇವತ್ತು ಗಂಡನ್ ಡೇ. ಅಯ್ಯೋ ದೇವ್ರೆ, ನನ್ ಗಂಡನ್ ಪೂಜೆ ಮಾಡಿಸ್ಕೊಳಕ್ಕೂ ಕಷ್ಟನೇ. ಸಂಪ್ರದಾಯಸ್ಥೆ ಹೆಣ್ಮಗು ಆಗ್ಬಿಟ್ಟಿದೀನಿ ಇವತ್ತು. ಓ ಕೊಲ್ಲೆ ನನ್ನೇ ಎಂತ ತಲೆ ಅನ್ಕೊಳ್ತಿದ್ದೀರಾ? ಈ ತಲೆಯಲ್ಲಿ 1000 ಐಡಿಯಾಗಳಿದೆ. ನಮ್ಮಿಬ್ಬರು ಲವ್ ಸ್ಟೋರಿ ನೋಡಿ ನೋಡಿ ಅವನ್ಗೆ ತಲೆ ಸುತ್ತ ಬಂದ್ಬಿಟ್ಟು ಹೋಗ್ತಾವನೆ. ಒಂದ್ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಪಾಯಸ ರೆಡಿ ಆಗ್ಬಿಡ್ತೈತೆ. ಆಮೇಲೆ ನಾನು 60 ವರ್ಷ ಪೂಜೆ ಮಾಡಿದೀನಿ, ಮುದ್ಕಿ ತರ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಫ್ರೆಂಡ್ಸ್. ಇನ್ನೊಂದ್ ಜನ್ಮಕ್ ನಿನ್ ಬೇಡಪ್ಪ ತಂದೆ, ನಿನ್ ಸವಸ ಈ ಜನ್ಮಕ್ಕೆ ಸಾಕು ಅಂತ ಪೂಜೆ ಮಾಡ್ತಾರೆ. ಸರಿಯಾಗಿ ಬುಕ್ ಆಗವ್ರು ಬಿಡು. ಮತ್ತೆ ಕೊನೆಗೂ ಫಲಿಸಿದೆ ನನ್ನ ಬಯಕೆ. ಟಪ್ ಅಂತ ಒತ್ತಪ್ಪಿ ಕಾಸ್ಟ್ಲಿ ವರ ಕೊಡು. ಸರಿಯಾಗಿ ಹೊಲ್ದಿಲ್ಲ, ಅದಕ್ಕೆ ಅಷ್ಟೇ ಎಷ್ಟಾಗಿ ಬರೋದು. ಒಟ್ಟು ಪಟ್ಟು ಅದು ಇದು ಎಲ್ಲ ಹಾಕ್ತಾರೆ. ಅದಕ್ಕೆ ಅನಿಸ್ತೈತೆ ಹಬ್ಬ ಬಂದ್ರೆ ಸಾಕು ಹೆಣ್ಮಕ್ಳು ತೋರ್ ಮೇಲೆ ಓಡೋಗ್ಬಿಡ್ತಾರೆ. ಇನ್ನೊಂದು ಅಮಾಸೆ ಇರ್ಬೇಕಾಯ್ತು, ಹೆಣ್ಮಕ್ಳ ಪೂಜೆ ಮಾಡೋ ಅಮಾಸೆ, ಹೆಣ್ತಿರ್ ಪೂಜೆ ಮಾಡೋ ಅಮಾಸೆ. ಇಷ್ಟೇ ಸಿಂಪಲ್, ಕಡಿಮೆ ಐಟಮ್ಸ್ ಅಲ್ಲೇ ಮಾಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಇವತ್ತು ಭಾನುವಾರ ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ನಮ್ಮ ಮನೇಲಿ ಭಾನುವಾರ ಸ್ಟಾರ್ಟ್ ಆಗೋದೆ ನಾನ್ ವೆಜ್ ಇಂದ. ಇನ್ಮೇಲೆ ನಾನ್ ವೆಜ್ ಇಲ್ಲ ಫ್ರೆಂಡ್ಸ್, ನಾನು ಬಿಡ್ತಾ ಇದ್ದೀನಿ. ಶಿವ ಹೊರಗಡೆ ತಿನ್ಕೊಳ್ತೀನಿ ಅಂತ ತಿನ್ಕೊಳ್ಳಿ, ನನ್ನ ಪುಣ್ಯನ ಅರ್ಧ ಶಿವಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತೇನು ಅಂತ ಗೊತ್ತಲ್ಲ, ನೆನ್ನೆಲ್ಲ ನನ್ನ ತಲೆ ಕೆಡಿಸ್ಕೊಂಡು ನಿಮ್ಗೆ ಕೇಳಿದ್ದೆ, ಮಾಡ್ಬೇಕಾ ಭೀಮನ ಅಮಾವಾಸ್ಯೆ? ಇಷ್ಟು ವರ್ಷ ಮಾಡ್ಲಿಲ್ಲ, ಇವಾಗ ಮಾಡ್ಬೇಕಂದಿದ್ದಕ್ಕೆ ತುಂಬಾ ಜನ ಶಿವಣ್ಣಂಗೆ ಒಳ್ಳೇದಾಗ್ತೈತೆ ಮಾಡಿ ಅಂದಿದ್ದಕ್ಕೆ ಸರಿ ಮಾಡೋಣ, ನನಗೂ ಹೊಸ್ದಾಗಿ ಚೆನ್ನಾಗಿರ್ತೈತೆ, ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್. ನನ್ನೇನೆ ಬಟ್ಟೆ ನೆನೆಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಬೆಳಗ್ಗೆ ದೊಗ್ದಾಗ್ತೆ. ಅಮಾವಾಸ್ಯೆ ದಿನ ಬಟ್ಟೆ ಒಗೆಯಂಗಿಲ್ಲ, ಆದ್ರೂ ನಾನು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೆನೆಸ್ಬಿಟ್ಟಿದ್ದೆ, ನನಗೆ ಗೊತ್ತಾಗ್ಲಿಲ್ಲ, ಶನಿವಾರನೇ ನೆನೆಸ್ಬಿಟ್ಟಿದ್ದೆ, ಅಮಾವಾಸ್ಯೆ ಅಂತ ಗೊತ್ತಿಲ್ಲದೆ. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಎದ್ದು 10 ಗಂಟೆ ತನಕ ಬಟ್ಟೆ ಎಲ್ಲ ಒಗ್ದು, ಆಮೇಲೆ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಸಗಣಿ ಎಲ್ಲ ಸಾರಿಸ್ತಿದ್ದೀನಿ. ನೀಟಾಗಿ ಪೂಜೆ ಮಾಡಬೇಕು. ಶಿವಾಗೆ ಒಳ್ಳೇದಾಗ್ತಿತ್ತು ಅಂದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡಬೇಕು ಅಂತ. ಆಮೇಲೆ ಹೇಳಿದ್ರು, ನಾನು ಕೆಲವು ಗೊತ್ತಿರೋರಿಗೆ ವಿಚಾರಿಸಿದೆ, ಅದು ಕಾಲ ನೋಡಿ ಪೂಜೆ ಮಾಡ್ಬೇಕಂತೆ. ಕೆಲವರು ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡವ್ರೆ 8 ಗಂಟೆ ಒಳಗಡೆನೆ, ನನಗೆ ಗೊತ್ತಿರ್ಲಿಲ್ವಲ್ಲ. ಹಂಗಾಗಿ ಸಂಜೆ 6 ಗಂಟೆ ಮೇಲೂ ಪೂಜೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಹಂಗೆ ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ನಾನು ಒಂದ್ ಸ್ವಲ್ಪ ರೆಡಿಯಾಗಿ ಶಿವಾಗೆಲ್ಲ ರೆಡಿ ಮಾಡಿಸಿ ಮಾಡೋಷ್ಟರಲ್ಲಿ ಆಗ್ತೈತೆ ಸಂಜೆ. ಆಮೇಲೆ ಪೂಜೆ ಮಾಡ್ಕೋಬಹುದು, ಖುಷಿ ಆಗ್ತೈತೆ ಫ್ರೆಂಡ್ಸ್. ಇವೆಲ್ಲ ನಾನು ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಲ್ಲ ಅಂತ ಅನಿಸ್ತೈತೆ. ಇವೆಲ್ಲ ಪೂಜೆ ಮಾಡಿದ್ರೆ ಒಳ್ಳೇದು, ಮತ್ತೆ ಒಂಥರ ಖುಷಿ ಆಗ್ತೈತೆ. ಓಕೆ ಫ್ರೆಂಡ್ಸ್, ಇವತ್ತು ಸಂಜೆ ವರ್ಗು ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಈ ಸೀರೆ ನಾನು ತಗೊಂಡಿರೋದಲ್ಲ, ನಮ್ ದೊಡ್ಡಪ್ಪನ ಮಗಳ ಮದ್ವೆಗೆ ನಮ್ ದೊಡ್ಡಮ್ಮ ಕೊಡ್ಸಿದ್ದು ಮದ್ವೆಗೆ ಅಂತ ಆ ಸೀರೆ ಫ್ರೆಂಡ್ಸ್. ಈ ತರ ಪಿಂಕ್ ಕಲರ್ ನನಗೆ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಹೇಳ್ಬಿಟ್ಟೆ ನನ್ ಮೊದ್ಲೇ ನಾವು ತಗೊಂಡಿದ್ದಲ್ಲ ಅಂತ. ಇನ್ನೊಂದು ಖುಷಿ ವಿಷಯ ಏನು ಅಂದ್ರೆ ಫ್ರೆಂಡ್ಸ್, ಟಂಟೇಡ ನನ್ಗೆ ರಂಗೋಲಿ ಪುಡಿ, ರಂಗೋಲಿ ಹಾಕೋದು, ಕಲರ್ಸ್ ಎಲ್ಲ ಜಾಸ್ತಿ ಇಷ್ಟ. ಆದ್ರೆ ನಾನು ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕ್ತೀನಿ, ಯಾಕಂದ್ರೆ ನಮ್ಮ ಮನೆ ಹತ್ರ ಮರ ಗಿಡಗಳು ಜಾಸ್ತಿ ಇದೆಯಲ್ಲ ಫ್ರೆಂಡ್ಸ್, ಪಕ್ಷಿಗಳೆಲ್ಲ ಬರ್ತವೆ ತಿಂತವೆ ಬಾಗ್ಲಲ್ಲಿ, ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟಲ್ಲೇ ಹಾಕ್ತಾ ಇದ್ದೀನಿ. ಇನ್ಮೇಲೆ ಹಬ್ಬಗಳು ಸ್ಟಾರ್ಟ್ ಅಲ್ಲ, ಅದಕ್ಕೆ ಅಕ್ಕಿ ಹಿಟ್ಟು ರುಬ್ಕೊಂಡು ಒಂದ್ ಕಡೆ ಇಡ್ತೀನಲ್ಲ, ಬಟ್ಟೆಲ್ಲ ಹಾಕಿ ಪಕ್ಷಿಗಳು ತಿನ್ಕೊಳ್ತವೆ. ಹಬ್ಬ ಮುಗಿಯೋವರೆಗೂ ರಂಗೋಲಿ ಪುಡಿದಲ್ಲಿ ರಂಗೋಲಿ ಹಾಕ್ಬೇಕಂತ ತರಿಸಿದೀನಿ ಫ್ರೆಂಡ್ಸ್. ನಂಗೆ ಸಖತ್ ಇಷ್ಟ ರಂಗೋಲಿ ಪುಡಿಲಿ ರಂಗೋಲಿ ಹಾಕ್ಬೇಕಂತ. ಮತ್ತೆ ಹೂವು ತಂದ್ಕೊಡ್ತು ಪೂಜೆಗೆ ಶಿವಕುಮಾರ್. ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಇದೆ, ಹಾಲು, ಶಾವ್ಗೆ, ಬಾಳೆಹಣ್ಣು ಎಲ್ಲ. ಇವತ್ತು ಫುಲ್ ಹಬ್ಬ ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಶಿವಾಗ ಒಳ್ಳೇದಾಗ್ತೈತೆ ಅಂದಿದ ತಕ್ಷಣ. ಓಕೆ ಫ್ರೆಂಡ್ಸ್, ಈಗ ಬಾಗಿಲು ಸಾರಿಸಿರೋದ್ರಿಂದ ಮೊದಲು ರಂಗೋಲಿಂದ ಸ್ಟಾರ್ಟ್ ಮಾಡ್ತೀನಿ. ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿದ್ದೀನಿ, ಇಷ್ಟೋ ತನಕ ಶಿವ ಬಿದ್ದಿತ್ತಲ್ಲಿ, ಅದಕ್ಕೆ ಇವತ್ತು ಗಂಡನ್ ಡೇ. ಗಂಡನ್ ಡೇ ಶಿವನೇನೋ ಅನ್ಬಾರ್ದು ಇವತ್ತು. ಓಕೆ ಫ್ರೆಂಡ್ಸ್, ರಂಗೋಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ರಂಗೋಲಿ ಫ್ರೆಂಡ್ಸ್, ತುಳಸಿ ಗಿಡದ ಹತ್ರ ಬಾಗ್ಲಲ್ಲಿ. ಅಂದ್ರೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ನಾವು ನೀಟಾಗಿ ಹಾಕಕ್ಕಾಗಲ್ಲ, ಅದು ಹೆಂಗೆ ಅಂದ್ರೆ ಹಂಗೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ರಂಗೋಲಿ ಆದಷ್ಟು ಸಿಂಪಲ್ ಆಗಿರೋದೇ ಹಾಕೊಳ್ತಾ ಇದ್ದೆ. ಇನ್ಮೇಲೆ ಚೆನ್ನಾಗಿರೋ ರಂಗೋಲಿ ಎಲ್ಲ ಹಾಕೊಳ್ತೀನಿ ಫ್ರೆಂಡ್ಸ್. ಹಬ್ಬ ಸ್ಟಾರ್ಟ್ ಅಲ್ಲ ಇನ್ನ, ವರಲಕ್ಷ್ಮಿ, ದಸರಾ, ದೀಪಾವಳಿ, ರಂಗೋಲಿನೇ ರಂಗೋಲಿ. ನೋಡಿ ಫ್ರೆಂಡ್ಸ್, ಇವೆಲ್ಲ ಒಗ್ದಾಗ್ತಲೆ. ಇವತ್ತು ನಿಂದೆ ಬಾಪಿ. ಅಯ್ಯೋ ದೇವ್ರೆ, ನನ್ ಗಂಡನ್ ಪೂಜೆ ಮಾಡಿಸ್ಕೊಳಕ್ಕೂ ಕಷ್ಟನೇ.
ಎಲ್ಲ ಗಂಡ್ಮಕ್ಳು ಪೂಜೆ ಅಂದ್ರೆ ಓಡ್ ಬರ್ತಾವ್ರೆ ಎಲ್ರು. ಬೆಳಗ್ಗೆನೆ ಮಾಡ್ಬೇಕಾಗಿತ್ತು ನಿಂಗೆ ಮಂಗಳಾರತಿ, ಲೇಟ್ ಆಗೋಯ್ತು ಬಾ. ಅಪ್ಪ ನಾನೀಗ ನಿನ್ಗೆ ಅರಳೆಣ್ಣೆ ಹಚ್ಚಿ ನಿನ್ ಕಳಿಸಿ ಅವನಿಗೂ ಇವತ್ತು ಪೂಜೆ. ತಲೆಗೆ ಅರಳೆಣ್ಣೆ ಹಚ್ತೀನಿ, ನೀನೋಗಿ ಸ್ನಾನ ಮಾಡ್ಕೊಂಡು ಬಾ. ಅಷ್ಟೇ ನನ್ನ ಪೂಜೆಗೆ. ಆಮೇಲೆ ಒಂದು ಸ್ವೀಟ್ ಮಾಡ್ತೀನಿ. ಪೂಜೆ ಮಾಡ್ಬೇಕಾದ್ರೆ ಒಂದು ಸ್ವೀಟ್ ತಿನ್ನಿಸ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವೀಟ್ ಬಾಕ್ಸ್ ತೊಗೊಬರೋಣ ಅಂತ ಕೇಳ್ತೀವಿ. ಅದು ರೇಟ್ ಜಾಸ್ತಿ ಅಂತೆ, ಅದಕ್ಕೆ ನಾನು ಮನೆಯಲ್ಲೇ ಸ್ವೀಟ್ ಮಾಡ್ತೀನಿ ಅಷ್ಟೇ. ಬನ್ನಿ ಅರಳೆಣ್ಣೆ ಎತ್ಕೊಬರಲ್ಲ. 4 ಗಂಟೆ ಆಯ್ತಪ್ಪಿ. ಮಸಾಜು ಹಾಲ್ ಕ್ಯಾನ್ ಕೊಟ್ಬಿಟ್ಟು ಬರೋಗು, ಆಮೇಲೆ ಮಸಾಜ್ ಮಾಡ್ತೀನಿ. ಆದ್ರೆ ಒಂದು 10 ನಿಮಿಷ ಮಸಾಜ್ ಮಾಡೋದು ನಾನು. ಇವತ್ತು ನಾನೇ ನೀರು ಕಾಯಿಸಿ. ಇವತ್ತೇನು ಫ್ರೆಂಡ್ಸ್ ನನ್ನ ಕತೆ ಹೇಳೋಕ್ಕಾಗ್ತಿಲ್ಲ. ಸಂಪ್ರದಾಯಸ್ಥೆ ಹೆಣ್ಮಗು ಆಗ್ಬಿಟ್ಟಿದ್ದೀನಿ ಇವತ್ತು. ಅಂದರೆ ಪ್ರತಿದಿನ ಹಂಗೆ ಇರ್ತೀನಿ, ಆದ್ರೆ ಜಾಸ್ತಿ ಸಂಪ್ರದಾಯ ಆಗ್ಬಿಟ್ಟಿದ್ದೀನಿ. ಎಲ್ಲ ಭೀಮನ ಅಮಾವಾಸ್ಯೆ ಪರಿಣಾಮ. ಕೊಟ್ಬಿಟ್ಟು ಬರೋಗು. ಅಪ್ಪಿ ನಾನು ರೆಡಿ ಆಗಿದ್ದೀನಲ್ಲ, ಹೆಂಗೆ ಇದ್ದೀನಿ ಅಂತ ಹೇಳು. ಚೆನ್ನಾಗಿದೆ ನಿಜವಾಗ್ಲೂ. ಓ ನಂಬಕ್ಕೆ ಆಗ್ತಲ್ಲ. ಬೇಗ ಬಾ ಫ್ರೆಂಡ್ಸ್. ನಾನು ಪ್ಯಾರಲ್ ಪೌಡರ್ ಮಾಮೂಲಿ ಡೈಲಿ ಹೆಂಗೆ ರೆಡಿ ಆಗ್ತೀನಿ ಹಂಗೆ ರೆಡಿ ಆಗಿರೋದು. ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅಂದರೆ ಇದು ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೆ ಎಕ್ಸ್ಟ್ರಾ ಲಕ್ಷಣ ಬರ್ತೈತೆ. ಅದಕ್ಕೋಸ್ಕರ ನೀವು ಸೀರೆ ಉಟ್ಕೊಂಡೇ ಉಟ್ಕೊಳ್ಳಿ, ಏನೇ ಹಬ್ಬ ಆದ್ರೂ ಸೀರೆ ಉಟ್ಕೊಳ್ಳಿ. ಅಪ್ಪ ನೀನು ಕೊಟ್ಬಿಟ್ಟು ಬಾ ಬೇಗ, ನಂಗೆ ತುಂಬ ಕೆಲಸ ಇದೆ. ಇನ್ನು ಪೂಜೆಗೆ ಎಲ್ಲ ಹೂವು ಎಲ್ಲ ಇಡಬೇಕು. ಶಿವಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ ಫ್ರೆಂಡ್ಸ್. ಬಡ್ಕಬೇಡ. ಕೊಲ್ಲೆ ನನ್ನೇ ಟಾಮುನೇ, ಎಲ್ಲಿಗೆ ಹೋಗಿದೆ ಟಾಮು? ಅಲಾಪ ಟಾಮಗ, ಹಲೋ ಟಾಮಗ ಅಲಾಕ. ಚೆಂಗ್ಲು ಗಜ್ಜೆ ಟಾಮಗ ಅಲಾಕ. ಮಸಾಜ್ ನೀನ್ ತಾನೇ ಹೇಳಿದ್ದು. ಮಸಾಜ್ ಮಾಡ್ಬೇಕಲ್ಲ. ಟಾಮಗ್ ನೀನ್ ಮಸಾಜ್ ಮಾಡಂಗೆ. ಅವನಿಗೆ ಎಣ್ಣೆ ಹಾಕ್ಬಿಟ್ಟಿದ್ದೀರಿ ಪಾಪ, ಅಲ್ಟ್ಕೊಬಿಟ್ಟೈತೆ. ಸಾಕಪ್ಪ. ಎಲ್ಲ ಫುಲ್ ಬರ್ನಿಂಗ್ ಮಾಡ್ಬೇಕಲ್ಲ. ಬರ್ನು ಅರ್ಧ. ಈಗ ತಲೆಗೆ ಎಣ್ಣೆ ಹಚ್ಕೊಡ್ತಾರದೆ ಮಸಾಜ್ ಮಾಡಿಸ್ಕೊಳಕ್ ಫ್ರೆಂಡ್ಸ್. ಎಂತ ತಲೆ ಅನ್ಕೊಳ್ತಿದ್ದೀರಾ? ಈ ತಲೆಯಲ್ಲಿ 1000 ಐಡಿಯಾಗಳಿದೆ, ಬುದ್ಧಿಗಳಿದೆ. ಐಡಿಯಾ ಬರ್ಲಿ ಅಂತ. ಏನಕ್ಕೆ ಐಡಿಯಾ ಬರೋದು? ಯಾಕಬೇಡ ರಕ್ತ ನರಲ್ಲ ಕುಡಿಬೇಕು, ಹಂಗೆ ಮಾಡ್ಬೇಕು. ನದಿಗೆ ಹೊಡ್ಕೋಬೇಕು ನೋಡು, ಕಟ್ಟೆ ಹೊಡ್ಕೋರು. ಅವ್ನ್ ಸಾಕಾಗೋಯ್ತೋಗ. ಅವ್ನು ನಮ್ಮಿಬ್ಬರು ಲವ್ ಸ್ಟೋರಿ ನೋಡಿ ನೋಡಿ ಅವನಿಗೆ ತಲೆ ಸುತ್ತ ಬಂದ್ಬಿಟ್ಟು ಹೋಗ್ತಾವನೆ. ಹೋಗಟಾಮು, ಇಂಥ ದುರಂತಗಳೆಲ್ಲ ನೋಡ್ಬೇಡ. ಮುರಿದಾಕ್ಬಿಡಿ ಕಾಣದೆ, ಮುರಿದಾಕ್ ನೀನೇ ನೋಡೋದು ಬಾ. ಹೋಗ್ಲಿ ಬಿಡಪ್ಪ, ಮುರ್ದಾಕೋದ್ ಬೇಡ, ಕಷ್ಟನೂ ಬೇಡ. ತಟ್ಟು ಬೇಡ, ಹಂಗೆ ತಟ್ಟಿದ್ರೆ ಒಳಗೆಲ್ಲ ಬ್ರೈನ್ ಶೇಕ್ ಆಗಿ ವರ್ಕ್ ಆಗ್ತಿತ್ತಪ್ಪಿ. ಡಾಕ್ಟರ್ ಹಂಗೆ ತಟ್ಬಾರ್ದಂತೆ, ತಟ್ಸ್ಕೊಬಾರ್ದಂತೆ. ಓ ಮಸಾಜ್ ಮಾಡೋರು ಹೆಂಗ್ ತಟ್ತಾರ ಗೊತ್ತಾ? ತಟ್ಸ್ಕೊಬಾರ್ದಂತಲ್ಲಿ, ಡೇಂಜರ್ ಅಂತೆ. ಸಾಕ? 5 ನಿಮಿಷ. 1 2 100ಕ್ಕೆ 5 ನಿಮಿಷ. ನೀನ್ 100 ಎಡ್ಸಷ್ಟಲ್ಲ 5 ನಿಮಿಷ. ಏನು
ಶಿವಣ್ಣನ್ಗೆ ಯಾವಾಗಲೂ ಟಾರ್ಚರ್ ಕೊಡ್ತೀನಿ, ತಲೆ ತಿಂತೀನಿ ಅಂತೀರಲ್ಲ ಫ್ರೆಂಡ್ಸ್. ಒಂದೊಂದ್ಸಲ ತಲೆ ಮಸಾಜ್ ಮಾಡಬೇಕು, ಕಾಲು ಒತ್ತಬೇಕು. ಹೆಂಡತಿ ಅಂದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್, ನಾವು ಸರ್ವೆಂಟ್ ಕೆಲವೊಮ್ಮೆ. ಹೋಗ್ಲಿ ಬಿಡಿ, ಇವತ್ತು ಗಂಡನ ದಿನ. ಇವತ್ತೇನು ಮಾತಾಡ್ಬಾರ್ದು ನಾನು. ಒಳ್ಳೆ ಹೆಂಡತಿ ಥರ ಸಂಪ್ರದಾಯಸ್ಥವಾಗಿರ್ಬೇಕು. ಏನಪ್ಪ ತಂಪಾಡ್ತಾ ಚೆನ್ನಾಗಿ ಹಿಡಿದು ಎಣ್ಣೆ ಹಾಕ್ರೆ ಮಸಾಲೆ ಮಾಡಿ ಚೆನ್ನಾಗಿ ಹಿಡಿದು ಬರ್ತಾರೆ. ತಲೆನೋವೆಲ್ಲ ಬಿಟ್ಟಾಗ್ಬೇಕು, ಹಂಗೆ ಮಾಡ್ಬೇಕು ಮಸಾಜ್. ಮಸಾಜ್ ಸೆಂಟರ್ ಓಪನ್ ಮಾಡ್ಬಿಟ್ಟು ಹಂಗಾರೆ. ಇವತ್ತು ನಾನೇನು ಬೈಬಾರ್ದು ಫ್ರೆಂಡ್ಸ್. ಸಾಕಪ್ಪ ಇಲ್ಲೇ ಕುತ್ಕೋ ಬಿಸಿಲಲ್ಲಿ ಸ್ವಲ್ಪ ಹೊತ್ತು. ಚೆನ್ನಾಗಿ ಮೈ ಹಿಡಿತೈತೆ. ಕೈ ತೊಳ್ಕೊಬತ್ತೀನಿ. ಪೂಜೆಗೆ ಮೊದಲು ರೆಡಿ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಸಂಜೆ ದೀಪ ಹಚ್ಕೋಬೋದು ಅಂತ ತಂದಿರೋ ಹೂವನ್ನೇ ಒಂದೊಂದು ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೆಗೆ ಹಾರ ಹಾಕೋಕ್ಕಾಗಲ್ಲ, ಫೋಟೋ ಬಿದ್ದೋಗ್ಬಿಡುತ್ತೆ. ಅದೇನು ಸುಮ್ಮನೆ ಇಟ್ಟಿರೋದಷ್ಟೇ. ರಂಗೋಲಿಗೂ ಅಷ್ಟೇ ಹೂವು ಇಟ್ಕೊಳ್ತೀನಿ. ಒಬ್ರು ಕೇಳ್ತಿದ್ರಿ ನೀವು ತುಳಸಿ ಗಿಡಕ್ಕೆ ಪೂಜೆನೇ ಮಾಡಲ್ಲ ಅಂತ. ಮಾಡ್ತೀನಿ, ತುಳಸಿ ಗಿಡ ಪೂಜೆ ಮಾಡಿದ್ರೆ ಅದು ಪೂಜೆ ಕಂಪ್ಲೀಟ್ ಆಗೋದು. ಫ್ರೆಂಡ್ಸ್, ಈಗ ಪಾಯಸ ಮಾಡ್ಕೊಳ್ತೀನಿ. ಶಾವಿಗೆ ಪಾಯಸ. ಅದಕ್ಕೆ ಐಟಮ್ಸ್ ಎಲ್ಲ ತಂದೈತೆ. ಶಾವಿಗೆ ಪ್ಯಾಕೆಟ್ ಚಿಕ್ಕದು ತಗೊಬಂದೆ, ದೊಡ್ಡ ತಂದೈತೆ. ಪರವಾಗಿಲ್ಲ, ನಾನು ವಾರ ಮಾಡಿದಾಗೆಲ್ಲ ಸ್ವೀಟ್ ಏನೋ ಮಾಡ್ಬೇಕಂದ್ರೆ ಪಾಯಸ ಮಾಡ್ಕೋಬೋದು. ಹಾಲು, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಎಲ್ಲ ಐತೆ. ನಾನು ಶಾವಿಗೆ ಪಾಯಸ ಸಿಂಪಲ್ ಶಾವಿಗೆ ಪಾಯಸ ಅಂದ್ರೆ ನಾನು ಹೆಂಗ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ತುಪ್ಪ ಇಲ್ಲ, ಬರೀ ಎಣ್ಣೆ ಬಳಸಿ. ಒಂದು ನಾನ್ ಸ್ಟಿಕ್ ಬಾಣಲಿ ಎತ್ಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಶಾವಿಗೆ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡ್ರೆ ಸೂಪರ್ ಆಗಿರುತ್ತೆ. ನಮ್ಮ ಮನೇಲಿ ತುಪ್ಪ ಇಲ್ಲ. ಎಣ್ಣೆಲಿ ಹುರ್ಕೋಬೋದು, ಏನು ಟೇಸ್ಟ್ ಏನು ಚೇಂಜ್ ಆಗಲ್ಲ, ಚೆನ್ನಾಗೇ ಇರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೊಂಡು ಅದನ್ನು ಸೈಡಿಗೆ ತಗೊಂಡು ಅದೇ ಬಾಣಲಿಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಪಿಸ್ತಾ, ಡ್ರೈ ಫ್ರೂಟ್ಸ್ ಏನೇನು ಹಾಕ್ಕೊಳ್ತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಹಾಕ್ಕೋಬೋದು. ಬಾದಾಮಿ ಎಲ್ಲ ನಮ್ಮ ಮನೇಲಿ ಇದ್ದಷ್ಟರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಬೇಗ ಹಾಕ್ಕೊಂಡ್ರೆ ಸಿದೋಗ್ಬಿಡುತ್ತೆ ಅಂದ್ಬಿಟ್ಟು ದ್ರಾಕ್ಷಿ ಉಬ್ಬಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದನ್ನು ಸೈಡಿಗೆ ತಗೋಬೇಕು. ಒಂದೇ ಬಾಣಲಿಲಿ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್. ಪದೇ ಎಲ್ಲ ಬಾಣಲಿನೂ ಬಳಸ್ಕೊಬಿಟ್ರೆ ತೊಳೆಯೋಕೆ ಕಷ್ಟ. ಅದೇ ಬಾಣಲಿಗೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಪಾಯಸ ಮಾಡೋಣ ಅಂತ ನೀರು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಗಟ್ಟಿಯಾಗಿ ಮಾಡೋಕೆ ಹೋಗ್ತಾ ಇಲ್ಲ. ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಯಾರು ಟ್ರೈ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಹಾಲು ಕುದಿಬೇಕಾದ್ರೆ ಸಕ್ಕರೆ ಎಷ್ಟು ಬೇಕಷ್ಟು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆದಾಗ ಏಲಕ್ಕಿ ಪುಡಿ ಹಾಕೋಬೇಕು. ಏಲಕ್ಕಿ ಪುಡಿ ಹಾಕಿದ್ರೇನೆ ಅದು ಪಾಯಸ ಆಗೋದು. ಏನೇ ಸ್ವೀಟ್ ಆದರೂ ಏಲಕ್ಕಿ ಪುಡಿ ಇರಲೇಬೇಕು. ಹಾಕಿದ್ರೆ ಸ್ಮೆಲ್ ಬರುತ್ತಲ್ಲ, ಆವಾಗ ಸ್ವೀಟ್ ಇನ್ನೇನಾಯಿತು ರೆಡಿ ಆಗ್ತಿದೆ ಅಂತ. ಇದು ಕುದಿ ಬಂದಬೇಕಾದ್ರೆ ಶಾವಿಗೆ ಹುರಿದಿಟ್ಕೊಂಡಿರೋದನ್ನ ಹಾಕ್ಕೊಳ್ಳೋದು. ರವೆ ಆದರೆ ಸ್ವಲ್ಪ ಕಲಿಸ್ತಾನೆ ಇರಬೇಕು. ಶಾವಿಗೆ ಹಾಕೋದಾದ್ರೆ 1-2 ನಿಮಿಷ ಕಲಿಸ್ಕೊಂಡ್ರೆ ಸಾಕು. ಇಷ್ಟೇನೆ. ಮೇಲೆ ತುಪ್ಪ ಬೇಕಾದ್ರೂ ನಮ್ಗೆ ಹಾಕೋಬೋದು, ಏನಾದರೂ ಇದ್ದರೆ. ಇದನ್ನು 1-5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಪಾಯಸ ರೆಡಿ ಆಗಿಬಿಡ್ತೈತೆ. ಆಮೇಲೆ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಬಿಟ್ರೆ ಪಾಯಸ ರೆಡಿ. ಓಕೆ ಫ್ರೆಂಡ್ಸ್, ನಮ್ಮ ಸ್ವೀಟ್ ರೆಡಿ ಆಯಿತು. ಅಪ್ಪ, ಸ್ವೀಟು ರೆಡಿ ಆಯಿತು. ಸ್ನಾನಕ್ಕೆ ಹೋಗ್ಬಿಟ್ಟು ಬರೋಗೋ. ಮೈ ಗಾಡ್, ಎಣ್ಣೆ ಎಲ್ಲ ಗೋಡೆ ಎಲ್ಲ. ಅಪ್ಪಿ, ಇವತ್ತು ನಿಂದೆ ಕೋಪ ಬರ್ಸ್ಬೇಡ ಅಪ್ಪಿ. ಕೂಲ್ ಹೋಗಿ ಸ್ನಾನ ಮಾಡ್ಕೋಬ. ಚಿಕ್ಕ ಮಕ್ಳಾರ್ದಂಗ ಆಡ್ತಿ ಅಪ್ಪಿ ಮನೇಲಿ. ತಲೆ ಗೋಡೆ ಎಲ್ಲ ಎಣ್ಣೆ ಮಾಡ್ಬಿಟ್ಟು. ಎಣ್ಣೆ ಎಲ್ಲಿ ಮಾಡಿದೆ ನೋಡಲ್ಲಿ. ಸರಿ, ಪಂಚ ಕೊಡ್ಲಾ? ಪಂಚ ಮಾತ್ರ ಉಟ್ಕೊಳಲ್ಲ ಫ್ರೆಂಡ್ಸ್ ಶಿವ. ಓಕೆ ಫ್ರೆಂಡ್ಸ್, ಈಗ ಬಟ್ಟೆ ಹಾಕೊಂಡು ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ. ಏನೇನೋ ತಗೊಂಡಿದ್ದೀನಿ ಫ್ರೆಂಡ್ಸ್. ಮಾಡ್ತಾ ಹೇಳ್ತೀನಿ. ಒಂದು ಚಿಕ್ಕದೊಂದು ತಟ್ಟೆ ತಗೋಬೇಕಂತೆ. ಅಕ್ಕಿ ಹಾಕೋಬೇಕು. ಅದಕ್ಕೆ ಅಕ್ಕಿ ಹಾಕೋಬೇಕು ಸರ್. ಅಕ್ಕಿ ಒಳಗೆ ಏನ್ ಬರಬೇಕು? ಓಮ ಶ್ರೀಮ, ಓಂ ಸ್ಟ್ರೀಮ್ ಅಲ್ಲಿ ಯಾವ್ದು ಬರೆಯೋದು ಫ್ರೆಂಡ್ಸ್? ಓಂ ಅಂತಾನೆ ಬರೆಯೋಣ. ಓಂ ಬರೆಯೋದು ಏನಾದ್ರೂ ಒಂದು ಕೆಲಸ ಸ್ಟಾರ್ಟ್ ಮಾಡುವಾಗ. ಶ್ರೀ ಬರೆಯೋದು ಒಳ್ಳೇದಾಗ್ಲಿ ಅಂತ. ಶ್ರೀ ಬರೆಯೋಣ. ಶ್ರೀಗೆ ಅರ್ಶಿನ ಕುಂಕುಮ ಇಟ್ಕೋಬೇಕು. ಅಂದ್ರೆ ಇದು ಹೆಂಗೆ ನಾನು ಯಾವ ಐಡಿಯಾದ ಮೇಲೆ ಮಾಡ್ತಿದ್ದೀನಿ ಅಂದ್ರೆ, ನಾವು ದೇವ್ರಿಗೆ ಆರತಿ ಬೆಳಗ್ತೀವಲ್ಲ ಫ್ರೆಂಡ್ಸ್, ಬೆಲ್ಲದ ಆರತಿ, ಕೊಬ್ಬರಿ ಆರತಿ, ನಿಂಬೆ ಹಣ್ಣಿನ ಆರತಿ, ಇದ್ರ ಮೇಲೆ ಮಾಡ್ತಾ ಇದ್ದೀನಿ. ಆತರ ಮಾಡ್ಕೊಳ್ಳೋದು ಅಂತ. ಅರ್ಶಿನ ಕುಂಕುಮ ಇಟ್ಕೊಂಡು 2 ದೀಪ ಇಟ್ಕೋಬೇಕು.
ಆಮೇಲೆ ಎಣ್ಣೆ ಹಾಕೋಬೇಕು. ಇದು ಆರತಿ ಮಾಡ್ಕೊಳಕ್ಕೆ ಇದನ್ನ ಸೈಡ್ಗೆ ಇಡಬೇಕು. ಈಗ ಮ್ಯಾಟ್ರ್ ಬರ್ತಾ ಇದ್ದೀನಿ, ಪೂಜೆ ಮ್ಯಾಟ್ರಿಗೆ. ಸಾಂಬ್ರಾಣಿ ಕಡ್ಡಿ ಪೂಜೆಗೆ ಬೇಕಾಗಿರೋವಂಥದ್ದು, ಪಾದ ಪೂಜೆಗೆ. ನಾನು 60 ವರ್ಷ ಪೂಜೆ ಮಾಡಿದ್ದೀನಿ, ಮುದುಕಿ ಥರ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಏನೋ ಒಂಥರ ಖುಷಿ ಫ್ರೆಂಡ್ಸ್ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. ಮೊದಲನೇ ಸಲ ಮಾಡ್ತಿರೋದಲ್ಲ, ಏನಾರ ಮಿಸ್ಟೇಕ್ ಇದ್ರೆ ಇದರಲ್ಲಿ ನೀವು ನೆಕ್ಸ್ಟ್ ಟೈಮಿಂದ ಅದು ಮಾಡಬಾರ್ದು, ಇದು ಮಾಡಿ ಅಂತ ಹೇಳ್ತಿರಲ್ಲ, ಅವಾಗ ನಾನು ಕಲ್ತ್ಕೋತೀನಿ ಆ ಥರ. 2 ಬಾಳೆಹಣ್ಣು, ಗಂಡನ ಪಾದಕ್ಕೆ ತಕ್ಕಷ್ಟು ಹೂವು, ರುಚಿಗೆ ತಕ್ಕಷ್ಟು ಉಪ್ಪು ಥರ ಹೇಳ್ತಾ ಇದ್ದೀನಿ. ಶಾವಂತಿ ಒಮ್ಮೆ ಏನ್ ಬೇಕು ಫ್ರೆಂಡ್ಸ್, ಇದು ಕೈಗೆ ದಾರ ಮಾಡ್ಕೋಬೇಕಲ್ಲ. ಅರ್ಶಿನ ಕುಂಕುಮ ಮೇಲೇನೆ ಐತೆ. ಅರ್ಶಿನ ಕುಂಕುಮ ಭರಣಿ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್, ದೇವ್ರಿಗೆ ಪಡಿಸ್ತೀವಿ ಅದನ್ನೇ ಎತ್ಕೊಂಡಿದ್ದೀನಿ. ಮತ್ತೆ ಇದನ್ನ ತೊಳೆದೇನೆ ದೇವ್ರಿಗೆ ಇಡಬಾರ್ದು, ತೊಳೆದ್ಬಿಟ್ಟು ಆಮೇಲೆ ಇಟ್ಕೊಂತೀನಿ. ಹೆಂಗಿದ್ರು ಅಮಾಸೆ ಮುಗಿದ್ಮೇಲೆ ದೇವ್ರ ಸಾಮಾನು ತೊಳೆದ್ಬಿಟ್ಟೆ ನೆಕ್ಸ್ಟ್ ಪೂಜೆ ಮಾಡ್ಬೇಕಲ್ಲ, ಹಂಗಾಗಿ. ಈ ತರ 2 ಹೂವು ಶಾವಂತಿ ಕಡ್ಡಿ ತುಂಡು ಮಾಡಿ ಇಟ್ಕೋಬೇಕು. ಆಮೇಲೆ ದಾರ ಎತ್ಕೋಬೇಕು. ಇದು ಅರ್ಶಿನ ದಾರ ಮಾಡ್ಕೋಬೇಕು ಫ್ರೆಂಡ್ಸ್. ಅದೇ ಗಂಡ ಹೆಂಡತಿ ಪೂಜೆ ಆದ್ಮೇಲೆ ಕೈ ಕಟ್ಕೊಳ್ತಾರಲ್ಲ, ನಾನು ಇದನ್ನ ಮಾಮೂಲಿ ಎಲ್ಲ ಹಬ್ಬದಲ್ಲೂ ಮಾಡ್ತಾ ಇರ್ತೀನಿ. ಇವತ್ತು ಮಾಡಬೇಕು, ಅದಕ್ಕೆ ಇವತ್ತು ಮಾಡ್ತೀನಿ. ಗಂಡನ ಅಳತೆ ಗೊತ್ತಾಗ್ತಲ್ವಲ್ಲ. ಮದ್ವೆ ಆಗದೆ ಇರೋರು ಒಳ್ಳೆ ಗಂಡ ಸಿಕ್ಲಿ ದೇವರೇ ಅಂತ ಪೂಜೆ ಮಾಡ್ತಾರೆ. ಮದ್ವೆ ಆಗಿರೋರು ಅಕಸ್ಮಾತ್ ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೊಂದ್ ಜನ್ಮಕ್ಕೂ ಇದೇ ಗಂಡನೇ ಕೊಡಪ್ಪ ಅಂತ ಪೂಜೆ ಮಾಡ್ತಾರೆ. ಆಮೇಲೆ ಏನಾದ್ರು ಗಂಡ ಚೆನ್ನಾಗಿ ನೋಡ್ಕೊಳ್ದೆ ಇರೋರು ಏನಾರ ಪೂಜೆ ಮಾಡಿದ್ರೆ ಇನ್ನೊಂದ್ ಜನ್ಮಕ್ಕೆ ನಿನ್ ಬೇಡಪ್ಪ ತಂದೆ, ನಿನ್ ಸವಾಸ ಈ ಜನ್ಮಕ್ಕೆ ಸಾಕು ಅಂತ ಪೂಜೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ ಮೇಲೆ ನನಗೆ ಗೊತ್ತಿಲ್ಲ. ಎಷ್ಟು ಬೇಕೋ ಅಷ್ಟು ದಾರ ಕಟ್ ಮಾಡ್ಕೊಂಡು ದಾರಾನ ನೆನೆಸ್ಕೋಬೇಕು. ಮದ್ವೆ ಆಗದಿರೋ ಹೆಣ್ಮಕ್ಳು ತುಂಬಾ ಜನ ವಿಡಿಯೋ ನೋಡ್ತೀರಾ, ಕಲ್ತ್ಕೊಳ್ಳಿ. ಗಂಡನ್ ಸರಿಯಾಗಿ ಪೂಜೆ ಮಾಡಿ ಮದ್ವೆ ಆಗಿದ ತಕ್ಷಣ. ಅರ್ಶಿನ, ಆಮೇಲೆ ಹೂಗೆ ಗಂಟು ಹಾಕೋಬೇಕು ನಿಧಾನಕ್ಕೆ. ಬಟ್ಟೆ ಇಟ್ಕೊಂಡು ಬಟ್ಟೆ ಮೇಲೆ ಮಾಡ್ಕೊಳ್ತಾ ಇದೀವಿ ಫ್ರೆಂಡ್ಸ್, ನೆಲದ ಮೇಲೆ ಇಟ್ಕೋಬಾರ್ದು ಯಾವ್ದೋ ಪೂಜೆ ಸಾಮಾನು ಆಗಲಿ. ಅದಕ್ಕೆ ರೆಡಿ ಆಗೈತಲ್ಲ, ಇದಕ್ಕೆ ಮಧ್ಯಕ್ಕೆ ಅರಿಶಿನ ಕುಂಕುಮ ಇಟ್ಕೋಬೇಕು ಹೂವ ನೆನೆಸ್ಕೊಂಡು. ನನಗೇನೋ ಯುಗಾದಿ ಹಬ್ಬನೇ ಮಾಡ್ದಂಗೈತೆ ಫ್ರೆಂಡ್ಸ್, ಫೀಲಿಂಗು ಚೆನ್ನಾಗೈತೆ. ಹಬ್ಬ ಅಂದ್ರೇನೆ ಒಂಥರ ಖುಷಿ, ಅದಕ್ಕೆ ಚೆನ್ನಾಗೈತೆ. ಹೂವು ಕಟ್ಬೇಕಾರೆ ಹೂವು ಕಟ್ಟೋದಾರನ ನೆನೆಸ್ಕೊಳ್ತಾರೆ. ನೆನೆಸ್ಕೊಬಿಟ್ರೆ ಫುಲ್ ಬಿಗಿ ಬರ್ತೈತೆ ಫ್ರೆಂಡ್ಸ್. ನೆನೆಸ್ತೀರಾ ಕೈಯಲ್ಲಿ ಕಟ್ ಮಾಡಿದ್ರೆ ಕಟ್ ಆಗ್ತೈತೆ. ನೆನೆಸ್ಬಿಟ್ಟು ಏನಾದ್ರೂ ಹೂವು ಕಟ್ ಮಾಡಕ್ ಹೋಗ್ಲಿ ಕಟ್ಟಾಗೆ ಆಗಲ್ಲ. ದಾರ ಹೂವು ಅಂತೀನಿ, ದಾರ ಕಟ್ ಮಾಡಕ್ ಹೋಗ್ಲಿ ಕಟ್ಟೆ ಆಗಲ್ಲ. ಇದನ್ನು ಸೇಮ್ ಹಿಂಗೆ ಕಟ್ಕೋಬೇಕು. ಮದ್ವೆ ಆಗದಿರೋ ಗಂಡು ಮಕ್ಳು ನೋಡ್ತಿದ್ದೀರಲ್ಲ, ನಿಮ್ಮ ಹೆಂಡತಿಗೆ ಇದೆಲ್ಲ ಹೇಳ್ಕೊಡ್ರಿ. ಮದ್ವೆ ಆದ್ಮೇಲೆ ಹಿಂಗೆ ಪೂಜೆ ಮಾಡ್ಬೇಕಂತ ನೀವೇ ಹೇಳ್ಕೊಟ್ಬಿಟ್ಟು ನೀವೇ ಪೂಜೆ ಮಾಡಿಸ್ಕೊಳ್ರಿ. ಮೊದಲೇ ವಸ್ತ್ರಲ್ಲೇ ಅಷ್ಟೇ ಇದೆಲ್ಲ, ಆಮೇಲೆ ಅವರೇ ಕಲ್ತ್ಕೊಳ್ತಾರೆ, ಸರಿಯಾಗಿ ಪೂಜೆ ಮಾಡ್ತಾರೆ. ಏನೋ ಡೈಲಿ ಎದುರಿಸ್ತಾ ಇದ್ದೀನಿ ಹಿಂಗೆ. ಮದುವೆ ಅಂದ್ರೆ ನೀವೆಲ್ಲ ಗಡಗಡ ನಡಗಬೇಕು ಆ ಥರ ಏನಿಲ್ಲ ಫ್ರೆಂಡ್ಸ್. ಮದುವೆ ಮಾಡ್ಕೊಟ್ರೆ ಚೆನ್ನಾಗಿರ್ತೈತೆ. ಹೆಣ್ಣು ಸಿಗ್ತಾ ಇಲ್ಲ, ಅದೊಂದೇ ದುಃಖಕರವಾದ ವಿಷಯ. ಇದಕ್ಕೂ ಅರ್ಶಿನ ಕುಂಕುಮ ಇಟ್ಕೋಬೇಕು. ಆಮೇಲೆ ಬೆಂಕಿ ಪಟ್ಟಣ ಇಟ್ಕೋಬೇಕು. ಪಾದ ತೊಳೆಯಕ್ಕೆ ನೀರು ಈ ರೇಂಜಿಗೆ ಯಾರು ವಿಡಿಯೋ ಮಾಡಿರಲ್ಲ ಫ್ರೆಂಡ್ಸ್. ಏನೋ ಒಂಥರ ಖುಷಿ, ಇದೆಲ್ಲ ಮೊದಲೇ ಸಲ ಮಾಡ್ತಿರೋದಲ್ಲ ಹಂಗಾಗಿ. ಪೂಜೆಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ದೀಪ, ಇಲ್ಲಿ ಅರ್ಶಿನ ಕುಂಕುಮ, ಹೂವು, ಬಾಳೆಹಣ್ಣು, ಕಡ್ಡಿ, ಕರ್ಪೂರ, ದಾರ, ಇದು ಕಾಲ್ ತೊಳೆಯಕ್ಕೆ ತಟ್ಟೆ ಮತ್ತೆ ನೀರು. ಏನೋ ನನಗೆ ತಿಳಿದಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಶಿವ ಸ್ನಾನಕ್ಕೆ ಹೋಗುತ್ತೆ, ಬರೋಷ್ಟು ನಾನು ಸ್ವಲ್ಪ ರೆಡಿ ಆಗ್ಬಿಡ್ತೀನಿ. ಆಮೇಲೆ ಆರಾಮಾಗಿ ಪೂಜೆ ಮಾಡ್ಕೋಬಹುದು. ಏನಿಲ್ಲ, ತಲೆ ಬಚ್ಕೊಳ್ಳೋದು ಒಂದೇ. ಆಚೆ ತಲೆ ಬಚ್ಚಾಗಿಲ್ಲ ಫ್ರೆಂಡ್ಸ್, ಅಮಾಸೆ ಅಲ್ವಾ, ಅದು ಬೇರೆ ಒಂಟಿ ತೋಟ ಸ್ಮಶಾನ ಬೇರೆ ಪಕ್ಕದಲ್ಲಿ ಇರೋದ್ರಿಂದ ಬೇರೆ ಟೈಮಲ್ಲಿ ಆಚೆ ತಲೆ ಬಚ್ಬೋದು. ಈ ಟೈಮ್ ಮಾತ್ರ ಒಳಗೇನು ತಲೆ ಬಚ್ಬೇಕು. ಒಂದು ಡಿಸೈನ್ ಜೇಡ್ ಹಾಕೋತೀನಿ. ಚೌಲಿ ಹಾಕೊಳ್ಳಪ್ಪಿ ಫ್ರೆಂಡ್ಸ್. ನನ್ಗೆ ಎಲ್ಲ ಸಿಕ್ತು, ಹೂವನೇ ಸಿಕ್ಕಿಲ್ವಂತೆ ನನ್ಗೆ ಮುಡ್ಕೊಳಕ್ಕೆ. ತಗೋಬತ್ತೀಪಾ, ತಗೋಬಾ, ನಿನ್ಗೆ ಪುಣ್ಯ ಬರ್ತೈತಿ ಇವತ್ತು. ನಾನೇನ್ ಪೂಜೆ ಮಾಡ್ತಿರೋದೇಳು, ನಿನ್ಗೆ ದೇವ್ರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಅಷ್ಟೇಪ್ಪ. ನಮ್ದೇನ್ ಸ್ವಾರ್ಥ ಇಲ್ಲ ಇದ್ರಲ್ಲಿ. ಸರಿ, ಒಂದ್ ಮಳ ತಗೋ, ಯಾವ ತರ ಕನಕಾಂಬರ ಮಲ್ಲಿಗೆ ಯಾವ ತರ ತಗೋ, ನಿನ್ನಿಷ್ಟ. ಇವತ್ತರ ಹೂವ ತಗೊಡಪ್ಪ. ಇವತ್ತಾದ್ರೂ ಹೂವಿನ ಮುಖ ಹೆಂಗೈತೆ ಅಂತ ನೋಡಿಸ್ತೀನಿ ನಾನು.
ಅಪ್ಪ ನಿಮ್ಗೆ ಯಾವ ಡಿಸೈನ್ ಜಡೆ ಇಷ್ಟ? ಇವತ್ತು ನಿಂದೆ ಅಲ್ಲ, ನೀನೇ ಹೇಳು. ನಂಗೆ ಗೊತ್ತು ಹಿಂಗೆ ಸ್ಟೈಲ್ ಆಗಿ ಬೇಡ. ಜಾಕೆಟ್ ಎಷ್ಟು ಹೊಲ್ಸಿದ್ದ? ಬ್ಲೌಸ್ ಹೊಲ್ಸಕ್ಕೆ 400 ರೂಪಾಯಿ. ಹೋಗಪ್ಪ 350 ಕೊಡ್ತಿದ್ದ? ನಾನ್ 300 ರೂಪಾಯಿ ಕೊಡ್ತಿದ್ದೆ. ಯಾಕ ಚೆನ್ನಾಗಿ ಪರಿಚಯ ಇದ್ರು ಅಂತ. ನೀನು ಹೊಸಬ್ರ ಹತ್ರ ತಗೊಂಡೋಗ ಕೊಟ್ಟಿದ್ಯಾ? 350. ಎಷ್ಟೋ ಒಂದ್ ಮಾತಾಡ್ಕೊಡೋ. ನೀನು ವ್ಯವಹಾರ ನೀನ್ ಮಾಡ್ಕೊ. ನಮ್ಗೆ ವ್ಯವಹಾರಗಳು ಗೊತ್ತಾಗಲ್ಲ. ನಮ್ಮ ಫ್ರೆಂಡ್ ನನ್ಗೆ ಗೊತ್ತಿರೋ ಯಾಕನ ಹತ್ರ ಬ್ಲೌಸ್ ಹೊಲಿಸ್ತೀನಿ ಕಡಿಮೆ ರೇಟಿಗೆ ಅಂತ ಹೇಳಿದೆ ಫ್ರೆಂಡ್ಸ್. ಶಿವ ಎತ್ಕೊಂಡೋಯ್ತು ಬೇರೆಯವ್ರ ಹತ್ರ. ಅವ್ರು ಇವಾಗ ಜಾಸ್ತಿ ಒಂದು ಬ್ಲೌಸ್ಗೆ ವಿತೌಟ್ ಡಿಸೈನು 400 ರೂಪಾಯಿ ಹೇಳ್ತಾವ್ರೆ. ಇದನ್ನ ಒಬ್ಬ ಟೈಲರ್ ಆಗಿ ನಾನೇ ಒಪ್ಕೋತಾ ಇಲ್ಲ ಈ ರೇಟ್ನ. ನಿನ್ನ ಗಾಡಿ ಕೀ ಹುಡ್ಕೊಡಕ್ಕೆ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಪ್ಪ. ನನ್ನಂತೂ ಕರಿಬೇಡ. ಗಾಡಿ ಕೀ ಎಲ್ಲ. ಓಹ್ ಕೂಲ್. ಇವತ್ತು ಹಿಂಗ ಅಡ್ಡಾಡ ಇಡ್ಬೋದು. ಫೋನ್ ಉತ್ತುತ್ತಾ ಇಡಕ್ಕಾಗಲ್ಲ, ಬಗ್ತೈತೆ. ಅಡ್ಲಾಗ್ ಮಾಡಕ್ಕಾಗಲ್ಲ. ರೀಲ್ಸ್ ಆರ್ಡರ್ ಮಾಡ್ತೀವಲ್ಲ ಲೋಕಲ್ ಎತ್ತಲ್ಲಿ. ಲೋಕಲ್ಲೆಪ್ಪ ಏನ್ ಮಾಡುವ? ಮೊಬೈಲ್ಗಳು ಹಂಗೆ ಯಾವ 20,000 ತಗೊಂಡಂತೆ. ಅವ್ರನ್ನ ಯಾರು ಆನ್ಲೈನ್ ಅಲ್ಲಿ ಫೋನ್ ತಗೋ ಅಂತ ಹೇಳಿದವರು. ಮೊಬೈಲ್ ಅಂಗಡಿಗಳು ಇರ್ಲಿಲ್ವಾ ತಗೊಳಕ್ಕೆ? ಆಫರ್ ಅಲ್ಲಿ ತಗೊಳಕ್ ಹೋದ್ರಾ? ಸರಿಯಾಗಿ ಬುಕ್ ಆಗವ್ರು ಬಿಡು. ಮತ್ತೆ ಫ್ರೆಂಡ್ಸ್ ಹಿಂಗೆ ಎಣ್ದಾಕೊಳ್ತೀನಿ. ಇದು ಚೆನ್ನಾಗಿ ಕಾಣಿಸ್ತಿದೆ ಸೀರೆಗೆ, ಅದಕ್ಕೆ. ಇಷ್ಟೇ ಫ್ರೆಂಡ್ಸ್ ನನ್ನ ಡಿಸೈನ್ ಜಡೆ. ಫ್ರೆಂಡ್ಸ್ ಎಲ್ರಿಗೂ ಒಂದು ಮೈಂಡಿಗೆ ಬರ್ತೈತಲ್ಲ, ತುಂಬಾ ಸ್ವಲ್ಪ ದಪ್ಪ ಇರೋರು ಇಲ್ಲಿ ತನಕ ಸ್ಲೀವ್ ಹೊಲ್ಸ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ನಾನು ಇಲ್ಲಿ ತನಕನೇ ಹೊಲೆ ಕೇಳಿದೆ ಅವ್ರಿಗೆ, ಆ ಅಮ್ಮಗೆ. ಅಂದ್ರೆ ಇದು ಪೀಸ್ ಸ್ವಲ್ಪ ಚಿಕ್ಕದಾಗಿತ್ತಂತೆ, ಅದಕ್ಕೆ ಇಷ್ಟೇ ಹೊಲ್ಕೊಟ್ರು ಅವರು. ನನ್ಗೆ ಈ ತರ ಬ್ಲೌಸ್ಗಳು ಹಾಕೊಳ್ಳೋ ಸ್ವಲ್ಪನೇ ಇಷ್ಟ ಆಗಲ್ಲ. ನನಗೆ ಇಲ್ಲಿ ತನಕ ಇರ್ಬೇಕು ಮೈ ತುಂಬಾ. ಓಕೆ ಫ್ರೆಂಡ್ಸ್, ಈಗ ಪೂಜೆ ಮಾಡಾದ್ಮೇಲೆ ದೀಪ ಹಚ್ಚಿದ್ಮೇಲೆ ಮನೆ ಬಾಗಿಲು ಗುಡಿಸ್ಬಾರ್ದು. ಈಗ ಹೆಂಗಿದ್ರು ತಲೆ ಬಚ್ಕೊಂಡು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟಲ್ಲಿ ಕೆಳಗೆಲ್ಲ ಗಲೀಜಾಗೈತಲ್ಲ, ಅದನ್ನ ಈಗಲೇ ಗುಡಿಸ್ಕೊಬಿಡ್ತೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್ ಗಂಡಪ್ಪ. ಕೊನೆಗೂ ಫಲಿಸಿದೆ ನನ್ನ ಭಯಕ್ಕೆ. ವಾವ್, ಸೀರೆ ಅಂತ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್, ಮೊನ್ನೆ ಹೊಲ್ಸ ಕೊಟ್ಟಿದ್ದು. ಬನ್ನಿ ಬನ್ನಿ. ಸಂಸಾರ ಬೇಡವಾ? ಒಂದ್ ಭೀಮನ ಅಮಾಸೆಗೆ ಸಂಸಾರ ಬೇಡ ಅನ್ಸ್ಬಿಡ್ತಾ? ಇನ್ನ 1000 ಭೀಮನ ಅಮಾಸೆ ಅವೆ. 1000 ಅಲ್ಲ, 75 ಭೀಮನ ಅಮಾಸೆ ಐತಿ ಇನ್ನ. ಓಕೆ ಟಾಮ್, ನೀನು ಒಳಗಡೆ ಬರಲು ಪ್ರವೇಶವಿಲ್ಲ. ಕೊನೆಗೂ ಹೂವ ಸಿಕ್ತು ಫ್ರೆಂಡ್ಸ್. ಇದೇ ನನ್ಗೆ ದೊಡ್ಡ ಗಿಫ್ಟ್ ಭೀಮನ ಅಮಾಸೆಯಲ್ಲಿ. ಎಷ್ಟೋ ವರ್ಷಗಳಾಗಿತ್ತು ಫ್ರೆಂಡ್ಸ್, ವರ್ಷಗಳಲ್ಲ, ಯಾವೂ ತಂದ್ಕೊಟ್ಟೆ ಇಲ್ಲ. ವಾವ್, ಅಪ್ಪ, 50 ರೂಪಾಯಿ ಬೆಳಿಗ್ಗೆ 70 ರೂಪಾಯಿ ತಂತೆ. ಒಂದ್ ಮಳೆ 70 ರೂಪಾಯಾ? 50 ರೂಪಾಯಿ ಪರವಾಗಿಲ್ಲ ಬಿಡು. 70 ರೂಪಾಯಿ ಬೆಳಿಗ್ಗೆ. ನನ್ಗೆ ಹೂ ಅಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್, ಶಿವ ತಂದ್ಕೊಡಲ್ಲ. ಮುಡ್ಸು ಮುಡ್ಸ್ಕೊಳ್ಳಿ. ಇವತ್ತು ಭೀಮನ ಅಮಾಸೆ ಅಪ್ಪಿ. ಭೀಮ ಯಾರಿಗೂ ಮುಡ್ಸ್ಲಿಲ್ಲ ಅಂದ್ರೆ ಎಲ್ಲಾ ಗಂಡ್ ಮಕ್ಳು ಮುಡ್ಸಿ ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲಾ ಗಂಡ್ ಮಕ್ಳು ಮದ್ವೆ ಆಗಿದ ತಕ್ಷಣ ಸೀರೆಗೆ ಹೆಂಗ್ತಿ ನೆರಿಗೆ ಹಿಡಿಯೋದು ಹೆಂಗೆ, ಹೂವು ಮುಡ್ಸೋದು ಹೆಂಗೆ ಎಲ್ಲ ಕಲಿತಾರೆ. ನಾನು ಮದ್ವೆಗೆ ಇಷ್ಟು ವರ್ಷ ಆದ್ಮೇಲೆ ಕಲಿಸ್ತಾ ಇದೀನಿ. ಟಪ್ ಅಂತ ಒತ್ತಪ್ಪಿ. ಕೊನೆಗೂ ಹೂವು ಸಿಕ್ತು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಗಂಡಪ್ಪ. ಮಾತನಾಡಿ ಹೊಟ್ಟೆ ಸಿಗ್ತದಲ್ಲ. ಹೊಟ್ಟೆ ಸಿಕ್ಕಿದ್ರೆ ಪೂಜೆ ಮಾಡ್ಬಿಡ್ತೀನಿ. ಪೂಜೆ ಮಾಡ್ಬಿಟ್ಟು ಪಾಯಸ ಕೊಡ್ತೀನಿ. ಹೂವು ಮುಡ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲಪ್ಪಿ. ಬಾತ್ ಆಮೇಲೆ ಫ್ರೆಂಡ್ಸ್. ಇವಾಗ ಪೂಜೆ ಮುಗಿಸ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತಿದೀನಿ. ಹೇಳಿದ ತಕ್ಷಣ ಇವಾಗ ಬಾತ್ ತಿನ್ಬೇಕಂತೆ. ಓಕೆ, ಟೈಮ್ ಆಯ್ತು, ಪೂಜೆ ಮಾಡುವ. ಆಲಿಸ್ಕೊಂಡ್ಬಿಡ್ತೀಯ, ಆಮೇಲೆ ಪೂಜೆ ಮಾಡೋಣ. ಸರಿ, ಇಸ್ಕೊಂಡ್ಬಿಡೋ, ಪೂಜೆ ಸ್ಟಾರ್ಟ್ ಮಾಡೋಣ. ಗಂಡ ಕೊಡಿಸೋ ಹೂವು ಬೆಳಗ್ಗೆ ಎದ್ದು ಬಾಡೋಗೋವರೆಗೂ. ಅಪ್ಪ, ನನ್ಗೆ ಮಲ್ಗೆ ಅಂದ್ರೆ ಫೇವ್ರೆಟ್ ಫ್ರೆಂಡ್ಸ್. ಆದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮುಡ್ಕೊಂಡ್ರೆ ಅಷ್ಟೇ, ಇಡೀ ಪ್ರಪಂಚನೇ ಸುತ್ತಂಗ ಆಗ್ಬಿಡ್ತೈತೆ. ಹೂವ ಕಾಣಿಸ್ತಾ ಇಲ್ವಲ್ಲ? ಓಕೆ ಫ್ರೆಂಡ್ಸ್,
ಈಗ ನಾವಿಬ್ರು ರೆಡಿ ಆಗಿದೀವಿ. ಮೊದಲು ದೇವ್ರ ಪೂಜೆ ಮುಗಿಸ್ಕೊಬಿಡ್ತೀವಿ, ಆಮೇಲೆ ಗಂಡನ ಪೂಜೆ ಸ್ಟಾರ್ಟ್. ಸರಿ ಬಾಪ್ಪ, ಬನ್ನಿ ಬನ್ನಿ ಪೂಜೆಗೆ. ಇವತ್ತು ಸಿಕ್ಕಾಪಟ್ಟೆ ಹೊರ ಕೊಡ್ಬೇಕಪ್ಪಿ ನೀನು. ಚೇರ್ ಮೇಲೆ ಕುತ್ಕೋ, ಹಾಸಿಗೆ ಮೇಲೆ ಕುತ್ಕೋಬಾರ್ದು ಅನ್ಸ್ತೈತೆ. ಸೂರ್ಯ ಊಟ ಕಡೆ ದೇವರಂತಾನೆ ಫಿಕ್ಸ್ ಆಗ್ಬಿಟ್ಟೈತೆ ಕುಮಾರ್. ಈ ಕಟ್ಟಲ್ಲಿ ನನ್ನ ಪೂಜೆ ಮಾಡಿ ತಾನೇ ಹೋಗ್ಲಿ ಬಿಡು, ನಿನ್ಗೆ ಒಳ್ಳೇದಾಗ್ತಿತ್ತಂದ್ರೆ ಮಾಡ್ತೀನಿ. ಮೊದಲನೇ ಸಲ ಪೂಜೆ ಮಾಡ್ತಿರೋದ್ರಿಂದ ಶಿವಾಗೂ ನಗು ನನಗೂ ನಗು ಸಾಕಾಗೋಯ್ತು ನಮಗೆ. ಶಿವ ಇದೆಲ್ಲ ಬೇಕಿತ್ತಾ ಅಂತ ಇತ್ತು. ಆದರೂ ಶಿವಾಗ ಒಳ್ಳೇದಾಗ್ತೈತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಆ ಥರ. ಅದು ಬೇರೆ ನನಗೆ ಇದು ಮೊದಲನೇ ಸಲ ಅಲ್ಲ, ಪಾದ ಒಂದು ತೊಳೆಯಲ್ಲ ಬಿಟ್ಟರೆ ನಾನು ನಮಸ್ಕಾರ ಮಾಡ್ಕೊಳ್ತಾನೆ ಇರ್ತೀನಿ. ಆಗಾಗ ಶುಕ್ರವಾರ ಮಂಗಳವಾರ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ, ಅದು ಸ್ವಲ್ಪ ಓವರ್ ಆಗಿರುತ್ತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರೆ ಅಂತ. ಮತ್ತು ನಾನೇನಾದರೂ ವೀಡಿಯೋಸು ಅದು ಇದು ನೋಡ್ತಾ ಇರ್ತೀನಿ, ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟರು ಅದು ಇದು ಅಂತೆಲ್ಲ ವೀಡಿಯೋಸ್ ನೋಡ್ಬೇಕಾರೆ ಸ್ವಲ್ಪ ಬೇಜಾರಾಗ್ತೈತೆ. ನಾನು ಎಷ್ಟು ಪುಣ್ಯ ಮಾಡಿದ್ದೆ, ನನಗೆ ಒಳ್ಳೆ ಗಂಡ ಸಿಕ್ಕೈತೆ ಅಂದ್ಬಿಟ್ಟು ಅವಾಗೆಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇರ್ತೀನಿ. ಶಿವಾಗ ಗೊತ್ತಿಲ್ಲದೆ ಒಂದೊಂದ್ಸಲ ನಮಸ್ಕಾರ ಮಾಡ್ಕೊಳ್ತಾ ಇರ್ತೀನಿ. ನೀನೇನಾದರೂ ಹೇಳ್ಬಿಟ್ಟು ನೀನು ಒಳ್ಳೆ ಗಂಡ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳಕ್ಕಾದ್ರೆ ಶಿವ ಹುಬ್ಬಿಡುತ್ತಲ್ಲ, ಹಂಗಾಗಿ ಹಿಂಗೆ ಸಿಂಪಲ್ ಆಗಿ ನಾನು ಪೂಜೆ ಮುಗಿಸ್ಕೊಂಡೆ. ಇವಾಗ ನಮ್ಮ ದೇವರಿಗೆ ನೈವೇದ್ಯ ಕೊಡುವ ಟೈಮ್. ಪಾಯಸ ಅಂದ್ರೆ ನನಗೆ ಇದೇ ತರ ಇರಬೇಕು ಫ್ರೆಂಡ್ಸ್, ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಆ ಥರ. ತಗೊಳ್ಳಿ ದೇವ್ರೆ, ನೈವೇದ್ಯ ಅರ್ಪಿಸಿಕೊಳ್ಳಿ. ಯಾಕೆ ಯಾಕೆ ಯಾಕಪ್ಪ? ಟೇಬಲ್ಲ ಕೈಯಲ್ಲಿ ಹಿಡ್ಕೊಂಡು ತಿನ್ನು, ಪರವಾಗಿಲ್ಲ. ಸಿಹಿ ಎಲ್ಲ ಸರೋಯ್ತಪ್ಪ, ಥ್ಯಾಂಕ್ ಯು. ಬರ ಬರ, ನಾನು ಕೇಳಿದ್ದು ಪಾಯಸ ಅಲ್ಲ. 101 ವರ್ಷ ಆ ವರ ಬೇಡಪ್ಪಿ, ಕಾಸ್ಟ್ಲಿ ವರ ಕೊಡು. ಏನಾದ್ರೂ ಗಿಫ್ಟ್ ಕೊಡಪ್ಪಿ ಪ್ಲೀಸ್, ನನ್ಗೂ ಖುಷಿ ಆಗ್ತೈತೆ. ಮೊದಲನೇ ವರ್ಷ ಪೂಜೆ ಮಾಡ್ಬೇಕು ಅನ್ನೋ ಉತ್ಸಾಹ ಬರ್ತೈತೆ. ಪಾಯಸನ ಗಿಫ್ಟ್ ಇದೆ ಫ್ರೆಂಡ್ಸ್, ಮಲ್ಲಿಗೆ ಹೂ. ಶಿವ ಏನೋ ಗಿಫ್ಟ್ ಕೊಡಲ್ಲ ಫ್ರೆಂಡ್ಸ್, ಇಟ್ಸ್ ಓಕೆ. ಗಂಡ ಚೆನ್ನಾಗಿದ್ರೆ ಸಾಕು. ಹೊಸ ಟೈಲರ್ ಹತ್ರ ಈಗ ಬ್ಲೌಸ್ ಹೊಲ್ಸಿರೋದು ನೋಡುವ ಫ್ರೆಂಡ್ಸ್ ಹೆಂಗ್ ಹೊಲ್ತಿದ್ದಾರೆ ಅಂತ. ವಿತೌಟ್ ಡಿಸೈನ್ 400 ರೂಪಾಯಿ. ನಿಮ್ ಕಡೆ ನಿಮ್ಗೇನೋ ಫ್ರೆಂಡ್ಸ್ ಕಾಮೆಂಟ್ ಮಾಡಿ. ಯಾಕೆ ಇದು ಐರನ್ ಮಾಡಿಲ್ಲ ಅವರು? ವಾವ್, ಟೈಟ್ ಆದ್ರೆ ಹೊಲಿಗೆ ಬಿಚ್ಕೋಬೇಕಂತ. ಅಪ್ಪಿ ಅಮ್ಮ ಸರಿಯಾಗಿ ಹೊಲ್ತಿಲ್ಲ ಅಪ್ಪಿ, ಬಟ್ಟೆ ಇದನ್ನ ಸರಿಯಾಗಿ ಹೊಲ್ತಿಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಸುತ್ಕೊಂಡಂಗೈತೆ, ನೀಟಾಗಿ ಹಂಗೆ ಟೈಟ್ ಆಗಿ ಇರ್ಬೇಕು. ಸರಿಯಾಗಿ ಹೊಲ್ತಿಲ್ಲ ಅನಿಸ್ತೈತೆ. ಪೈಪಿಂಗ್ ಸರಿಯಾಗಿ ಮಾಡ್ಲಿಲ್ಲ ಅಪ್ಪಿ, ಪೈಪಿಂಗು ಸಹ ಸರಿಯಾಗಿ ಮಾಡ್ಲಿಲ್ಲ ನೋಡಿ ಫ್ರೆಂಡ್ಸ್. ನಾನು ಮಾಡಿಸ್ತಾ ಇದ್ದೆ, ನೀಟಾಗಿ ಕುತ್ಕೊಳ್ತಾ ಇತ್ತು, ಎಕ್ಕತ್ರ ಮಾಡಿಸ್ತಾ ಇದ್ದಿದ್ದು. ಇವ್ರು ಹೆಂಗ್ ಹೊಲ್ದಿದಾರಂದ್ರೆ ಸರಿಯಾಗಿ ಹೊಲ್ದಿಲ್ಲ, ಪೈಪಿಂಗ್ ಸರಿಯಾಗಿ ಮಾಡ್ಲಿಲ್ಲ. ಬಿಡು, ಇದನ್ ಇನ್ ಲಾಸ್ಟ್ ಮಾತ್ರ ಹೊಲ್ಸ್ಬೇಡ ಇನ್ನ. ಇದೇನೋ ಒಂಥರ ಈ 2 ಬ್ಲೌಸ್ ಹೊಲ್ಸಿರೋದು ಫ್ರೆಂಡ್ಸ್ ನನಗೆ ಹಳೆ ಬ್ಲೌಸ್ ತರ ಕಾಣಿಸ್ತೈತೆ. ಒಂಥರ ಹೊಲಿಗೆ ಎಲ್ಲ ನೀಟಾಗೇ ಇಲ್ಲ. ಸ್ಲೀವ್ಗೆ ಯಾಕೆ ಲೈನಿಂಗ್ ಕೊಟ್ಟಿಲ್ಲ ಅಮ್ಮ? ಇನ್ ಹೊಲ್ಸ್ಬೇಡ ಮಾತ್ರ. ನನ್ಗೆ ಗೊತ್ತಿತ್ತು ಇಂಥದ್ದೇನೋ ಒಂದ್ ಆಗ್ತಿತ್ತಂತೆ, ಸರಿಯಾಗಿ ಹೊಲ್ದಿಲ್ಲ. ಇದು ನೋಡಿದ ತಕ್ಷಣ ಗೊತ್ತಾಗ್ತೈತೆ. ನಾನು ಟೈಲರ್ ಆಗಿ ಹೇಳ್ತೀನಿ, ಸರಿಯಾಗಿ ಹೊಲ್ದಿಲ್ಲ. ಏನಕ್ಕೆ ನಾನು ಏನು ಸೀರೆ ನೋಡ್ಬೇಕಿರಪ್ಪ, ಸೀರೆ ಇದು ಫಾಲ್ ಆಗ್ತಿದ್ದ ನೋಡುವ. ನಾನು ಹೇಳಿಲ್ಲ ಸರಿಯಾಗಿ ಹೊಲ್ದಿಲ್ಲ ಅಂತ, ಫಾಲ್ ಹಾಕಿಲ್ಲ. ಇವತ್ತಿಗೆ ಅಮ್ಮನಿಗೆ ಬಾಯ್ ಬಾಯ್. 800 ರೂಪಾಯಿ ಇಸ್ಕೊಂಡವ್ರ ಫ್ರೆಂಡ್ಸ್ 2 ಬ್ಲೌಸ್ಗೆ. ಬ್ಲೌಸ್ ಸರಿಯಾಗಿ ಹೊಲ್ದಿಲ್ಲ.
ನನಗೆ ನೋಡಿದ ತಕ್ಷಣನೇ ಗೊತ್ತಾಗ್ತೈತೆ ನನಗೆ ಆ ಸ್ಟಿಚಸ್ ಆಗ್ಲಿ ಏನು ಸುತ್ಕೊಂಡಂಗೈತೆ ಬಟ್ಟೆ. ಫಸ್ಟ್ ಟೈಮ್ ನಾವು ಹೊಲಿಬೇಕಾರೆ ಟ್ರೈನಿಂಗ್ ತಗೋಬೇಕಾರೆ ಹೊಲಿತೀವಲ್ಲ ಸೇಮ್ ಅದೇ ತರ ಐತೆ. ಜಾಸ್ತಿ ಜನ ಬರ್ತಾರ ಎಮ್ಮ ಹತ್ರ ಬಟ್ಟೆ ಹೊಲ್ಸ್ಕೊಳಕ್ಕೆ. ಸರಿಯಾಗಿ ಹೊಲ್ತಿಲ್ಲ ಇನ್ನಷ್ಟೇ. ಎಮ್ಮನ ಹತ್ರ ಹೊಲ್ಸಲ್ಲ, ನಾನು ಅಕ್ಕ ಹತ್ರನೇ ಹೊಲಿಸ್ತೀನಿ. ಲೇಟ್ ಆಗಿ ಕೊಟ್ರು ಪರವಾಗಿಲ್ಲ. ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಗಂಡನ್ಗೆ ಇಷ್ಟ ಆದ ಅಡಿಗೆ ಮಾಡದೇ ಇದ್ರೆ ಆಗುತ್ತಾ? ಗಂಡನ್ಗೆ ಇಷ್ಟವಾದ ಅಡಿಗೆ ಟಿವಿ ಸೌಂಡ್. ಓ ಮೈ ಗಾಡ್ ಅಪ್ಪಿ, ಕೂಲ್ ಕೂಲ್. ಭೀಮನ ಅಮಾವಾಸ್ಯೆ. ಇಷ್ಟೆಲ್ಲ ಆದ್ಮೇಲೆ ಗಂಡನ್ಗೆ ಅಡಿಗೆ ಮಾಡ್ಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಶಿವಾಗೆ ಫೇವ್ರೇಟ್ ಅಂದ್ರೆ ಟೊಮೊಟೊ ಬಾತು. ಅದು ಬೇರೆ ಅವರೆಕಾಯಿ ಇದೆಯಲ್ಲ, ಅವರೆಕಾಯಿ ಹಾಕಿ ಟೊಮೊಟೊ ಬಾತ್ ಮಾಡ್ಬಿಡೋಣ ಅಂದ್ಬಿಟ್ಟು ಆಗ್ಲೇ ಎಣ್ಣೆ ಹಚ್ಚಿದ್ದಲ್ಲ ಫ್ರೆಂಡ್ಸ್. ಶಿವಾಗೆ ಎಣ್ಣೆ ಹಚ್ಬಿಟ್ಟು ಕುಡಿಸಿದ್ದೆ ಅವರೆಕಾಯಿ ಸುಲಿಯಕ್ಕೆ. ಒಂದ್ ಇದೆಷ್ಟು ಸುಲ್ದೈತೆ ಸಾಕು. ಟೊಮೊಟೊ ಬಾತಕ್ಕೆ ಚೆನ್ನಾಗಿರುತ್ತೆ, ಪಲಾವ್ಗೆ ಎಲ್ಲದಕ್ಕೂ. ಅದಕ್ಕೆ ಟೊಮೊಟೊ ಬಾತ್ ಫ್ರೆಂಡ್ಸ್. ಈಗ ಸ್ಪೆಷಲ್ ಪಾಯಸ ಆಗಿದೆ ಆಲ್ರೆಡಿ, ಅದ್ರ ಜೊತೆಗೆ ಟೊಮೊಟೊ ಬಾತ್ ಮಾಡ್ಕೊಬಿಟ್ರೆ ಫುಲ್ ಯುಗಾದಿ ಹಬ್ಬ ಆದಂಗೆ ಆಗ್ಬಿಡ್ತೀವಿ ನಮ್ಮ ಮನೇಲಿ. ಚೆನ್ನಾಗೈತೆ ಫ್ರೆಂಡ್ಸ್. ಇದಕ್ಕೆ ಅನ್ಸುತ್ತೆ ಹಬ್ಬಗಳು ಮಾಡೋದು, ಮನೇಲಿ ಖುಷಿ ಇರುತ್ತೆ, ಸಮಾಧಾನ ಇರುತ್ತೆ ಅಂತ. ನನ್ಗೆ ಇಷ್ಟ ಆಯ್ತು ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಇಂದ ಹಿಂಗೆ ಮಾಡ್ತೀನಿ. ಬೇಗ ಬೇಗ ಅಡುಗೆ ಮಾಡ್ಬೇಕೀಗ. ಮುದ್ದೆ ಸಾರು ಮಾಡು ಅಂತಾನೆ ಶಿವ ಹೇಳ್ತೈತೆ ಫ್ರೆಂಡ್ಸ್. ಇಷ್ಟೆಲ್ಲ ಹಬ್ಬ ಮಾಡಿ ಮುದ್ದೆ ಸಾರು ಮಾಡಿದ್ರೆ ಏನ್ ಚೆನ್ನಾಗಿರ್ತೈತೆ. ಸ್ಪೆಷಲ್ ಆಗಿ ಒಂದು ಅಡುಗೆ ಮಾಡೋಣ ಅನ್ಬಿಟ್ಟು. ಉಳ್ಳಿ ಟೊಮೊಟೊ ಬೇರೆ ಐತಲ್ಲ, ಸಣ್ಣ ಟೊಮೊಟೊನು ತಂದೈತೆ ಫ್ರೆಂಡ್ಸ್. ನಾನು ಯಾವಾಗ್ಲೂ ಸಣ್ಣ ಟೊಮೊಟೊನೇ ತರ ಕೇಳ್ತೀನಿ, ಯಾಕಂದ್ರೆ ಇವು ಜಾಸ್ತಿ ದಿನ ಬಾಳಿಕೆ ಬರ್ತವೆ. ಒಂದೊಂದೇ ಹಾಕೊಂಡ್ರೆ ಹಂಗಂತ ಅನ್ಕೊಳಕ್ಕಾಗಲ್ಲ, ಬೇಗ ಕೊಳ್ತೋಗ್ತವೆ. ಫ್ರಿಜ್ ಅಲ್ಲಿ ಇಟ್ರು ಎರಡೆರಡು ಹಾಕೋಬಹುದು. ದೊಡ್ಡ ಟೊಮೊಟೊ ಆದ್ರೆ ಕೆಜಿಗೆ ಒಂದು 5-6 ಬರ್ತಾವ ಅಷ್ಟೇ, ಬೇಗ ಖಾಲಿ ಆಗ್ತವೆ. ದೊಡ್ಡ ಹಾಕಿದ್ರೆ ಇವು ಕೆಜಿಗೆ ಒಂದು 12-13 ಬರ್ತಾವಲ್ಲ, ಜಾಸ್ತಿ ದಿನ ಬರ್ತಾವ. ಅದ್ರ ಎಷ್ಟಪ್ಪ ಕೆಜಿ? 4 ಕೆಜಿ 100 ರೂಪಾಯಿ. 4 ಕೆಜಿ 100 ರೂಪಾಯಿ. 2 ಕೆಜಿ 50 ರೂಪಾಯಿ. ಅಂದ್ರೆ 4 ಕೆಜಿ 100 ರೂಪಾಯಿ ಅಂದ್ರೆ ಹೆಂಗ್ ಬಂದ? 25 ರೂಪಾಯಿ ಕೆಜಿ. 25 ರೂಪಾಯಿ ಕೆಜಿ. ವಾವ್, ಹೆಂಗೆ ಫ್ರೆಂಡ್ಸ್ ಮ್ಯಾಥ್ಸ್ ಅಲ್ಲಿ ವೀಕ್ ಅಂತ ಇದ್ರಲ್ಲ ನೋಡಿ, ಎಷ್ಟು ಫಾಸ್ಟ್ ಆಗಿ ಹೇಳಿದ್ವಿ. ಅಪ್ಪಿ ಅಲ್ಲೇ ಇರ್ತೈತ ಗಾಡಿ, ಪೂರ್ತಿ ಕೊಳ್ತೋಗಿರೋದೇ ಕೊಟ್ಟವ್ರೆ ನೋಡಿ. ಕೈ ಹಾಕಿದ್ರೆ ಎಲ್ಲ ಒಂಥರ ಸ್ಪಾಂಜ್ ತರ ಸಿಗ್ತೈತೆ. ಇದು ಮೆತ್ತಗಾಗಿರೋದು ಅಲ್ಲ, ಕೊಳ್ತೋಗಿರೋದು. ನೋಡಿ ತರ್ಬೇಕು ತಾನೆ ಪೇ. ಕೊಳ್ತೋಗಿರೋದು ಅರ್ಧ ಮಿಕ್ಸ್ ಮಾಡ್ಬಿಟ್ಟವನೆ. ಆಯ್ತು ಬಿಸಾಕು. ಕುಬೇರ ಉಳಿ ಟೊಮೊಟೊ ಜೊತೆಗೆ ನಾಟಿ ಟೊಮೊಟೊ. ಅದು ನಾಟಿ ಟೊಮೊಟೊ ದುಡ್ಡಿಸ್ಕೊಂಡ್ ಕೊಳ್ತೋಗಿರೋದು ಕೊಟ್ಟವ್ರ. ಅಪ್ಪಿ ನೀನ್ ಅಮಾಯಕಂತರ ಹೋಗ್ಬೇಡಪ್ಪಿ. ಇನ್ಮೇಲೆ ಎಲ್ಲ ತಗೋತಾರಪ್ಪಿ ಅವ್ರು. ಆಯ್ತು ತಗೋತಾರೆ, ಗಂಡ್ಮಕ್ಳು ಹೆಣ್ಮಕ್ಳು. ನಿನ್ ಗೊತ್ತಾಗಲ್ಲ, ನೀನು ಹಣೆ ಮೇಲೆ ಬಕ್ರ ಅಂತ ಬರ್ಕೊಂಡಂಗ್ ಕಾಣಿಸಿರ್ತೀವಿ. ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟವ್ರೆ. ಓಕೆ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿನೂ ಪೇಸ್ಟ್ ಮಾಡ್ಕೊಬಿಡ್ತೀನಿ. ಹಸಿಮೆಣಸಿನಕಾಯಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಬಾಯಿಗೆ, ಅದಕ್ಕೋಸ್ಕರ ಪೇಸ್ಟ್ ಮಾಡ್ಕೊಬಿಟ್ರೆ ಸರಿ ಹೋಗ್ತೈತೆ ಅಂತ ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮಸಾಲ ಹಾಕಿ ಸಿಂಪಲ್ ಆಗಿ. ಈ ಅಡ್ಗೆ ಕಲಿಯಕ್ ಮುಂಚೆ ನನ್ಗೆ ಯಮ ಬಾರ, ಯಪ್ಪ ಹೆಂಗಪ್ಪ ಮಾಡ್ತಾರೆ ಟೇಸ್ಟ್ ಆಗಿ ಅನ್ಸೋದು. ಕಲ್ತ ಮೇಲೆ ಹೆಂಗಾರ ಮಾಡಿ ಟೇಸ್ಟ್ ಆಗಿ ಬರ್ತೈತೆ. ಕಲಿಯ ತನಕ ಅದು ಮಹಾಯುದ್ಧ, ಕಲ್ತ ಮೇಲೆ ಕೋತಿ ಯುದ್ಧ. ಅದಕ್ಕೆ ಹಸಿಮೆಣಸಿನ ಖಾರ ಆಯ್ತಪ್ಪಿದು. ಒಂದೆರಡು ತಿನ್ನೋಡು. ಭೀಮನ ಅಮಾವಾಸ್ಯೆಯ ಪ್ರಯುಕ್ತ 1-2 ಮೆಣಸಿನಕಾಯಿ ತಿಂತೀರಾ? ಮೊಸರೇನಾರ ಬೇಕಾದ್ರೆ ನಿಮ್ಗೆ ತಂದ್ಕೊಡಿ. ಬೇಡಲ್ಲ, ಸಂಜೆ ಟೈಮ್ ಮೊಸರು ತಿನ್ಬಾರ್ದು, ಶೀತ ಆಗ್ಬಿಡ್ತಿದೆ ಫ್ರೆಂಡ್ಸ್. ಶಿವಾಗೆ ಟೊಮೆಟೊ ಬಾತು ಪಲಾವ್ ಏನೇ ಇರಲಿ ಮೊಸರು ಇರಲೇಬೇಕು. ಅದಕ್ಕೆ ಇವತ್ತು ಸ್ಟಾರ್ಟ್ ಆಯ್ತಾ ಇನ್ನು ಹಬ್ಬಗಳು. ನೆಕ್ಸ್ಟ್ ವರಲಕ್ಷ್ಮಿ, ಆಮೇಲೆ ದಸರಾ, ಆಮೇಲೆ ದೀಪಾವಳಿ. ಫುಲ್ ದಸರಾಗಿಂತ ಮೊದಲು ದೀಪಾವಳಿ ಅಲ್ಲ, ಬಲಿ ಪಾಡ್ಯಮಿ. ಹಬ್ಬಗಳು. ನಾನು ಟೊಮೊಟೊ ಬತ್ಕೆ ಪಲಾವ್ಗೆ ಪೂರ್ತಿ ಸಿಪ್ಪೆ ಬಿಡಿಸಲ್ಲ ಫ್ರೆಂಡ್ಸ್, ಬೆಳ್ಳುಳ್ಳಿದು. ಮತ್ತೆ ನಾನ್ ವೆಜ್ಗೂ ಅಷ್ಟೇ ಫ್ಲೇವರ್ ಹೋಗ್ಬಿಡ್ತೈತೆ. ಅರ್ಧಂಬರ್ಧ ಸಿಪ್ಪೆ ಬಿಡಿಸ್ಕೋಬೇಕು. ಅವಾಗ ಬೆಳ್ಳುಳ್ಳಿಲಿ ಲಾಸ್ಟ್ ಅಲ್ಲಿ ತೊಟ್ಟಿರ್ತೈತಲ್ಲ, ಅದನ್ನು ಮುರಿದಾಕಿದ್ರೆ ಸಾಕು. ಇನ್ನೆಲ್ಲ ನೀಟಾಗಿ ಹಾಕೋಬಹುದು, ಏನಾಗಲ್ಲ, ಚೆನ್ನಾಗಿರ್ತದೆ. ಹೋಟ್ಲಲ್ಲಿ ನೀಟಾಗಿ ಬಿಡಿಸ್ಕೊಂಡು ಕೂತ್ಕೋತಾರ ಫ್ರೆಂಡ್ಸ್. ಅವ್ರು ನೀಟಾಗಿ ಬಿಡಿಸ್ಕೊಂಡು ಕೂತ್ಕೊಂಡ್ರೆ 1 ತಿಂಗಳು ಬೇಕು ಅಡುಗೆ ಮಾಡೋಕ್ಕೆ, ಅಷ್ಟು ಜನಕ್ಕೆ. ಅದಕ್ಕೆ ಅಷ್ಟು ಟೇಸ್ಟಾಗಿ ಬರೋದು. ಒಟ್ಟು ಪಟ್ಟು ಅದು ಇದು ಎಲ್ಲ ಹಾಕ್ತಾರೆ. ಅದಕ್ಕೆ ನಾನು ಹಾಗೆ ಕಲ್ತ್ಕೊಂಡಿದ್ದೀನಿ. ಆದರೆ ನಾನು ನೀಟಾಗಿ ಹಾಕ್ತೀನಿ ಫ್ರೆಂಡ್ಸ್ ಅಷ್ಟೇ. ಅವರು ನೀಟಾಗಿ ಹಾಕ್ತಾರೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಹೋಟ್ಲು ವಿಷಯ ನಮ್ಗೆ ಯಾಕೆ. ಹೋಟ್ಲಿಗೆ ಕೊಂಡಿರೋರು ವಿಡಿಯೋ ನೋಡ್ತಾ ಇರ್ತಾರೆ, ಹಾಗೆ ತಡಾರ ಅಂತ ಸ್ಟಾಪ್ ಮಾಡ್ಬಿಡ್ತಾರೆ ವಿಡಿಯೋನ. ಹೋಟ್ಲ ಬಗ್ಗೆನೇ ಮಾತಾಡ್ತೀಯಾ, ವಿಡಿಯೋ ನೋಡಲ್ಲ ಹೋಗು ಅಂತ. ಇವತ್ತು ಹೆವಿ ಕೆಲಸ ಆಗೋಯ್ತು ಫ್ರೆಂಡ್ಸ್. ಇವತ್ತು ಸಂಡೇ ಅಲ್ಲ, ವರ್ಕ್ ಡೇ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ಲ,
ಕೆಲಸದ ಅಮಾವಾಸ್ಯೆ, ಈ ಥರ ಹೆಸರುಗಳಿಡಬೇಕು. ಅಪ್ಪಿ ಕೆಚಪ್ ಹೆಂಗ್ ಮಾಡ್ತಾರೆ ಗೊತ್ತಾ ನಿಂಗೆ? ಟೊಮೆಟೊ ಕೆಚಪ್ ಕೊಳ್ತೋಗಿರೋ ಟೊಮೆಟೊದಲ್ಲಿ. ಮೊನ್ನೆ ಒಂದು ವಿಡಿಯೋ ನೋಡ್ಬಿಟ್ಟೆ, ಅವತ್ತಿಂದ ಕೆಚಪ್ ಮೇಲೆ ಮನ್ಸಾಗ್ತಾ ಇಲ್ಲ. ಅದಕ್ಕೆ ಈ ಕೊಳ್ತೋಗಿರೋ ಟೊಮೆಟೊ ನೋಡ್ತಾರೆ ನನ್ ಕೆಚಪ್ಪೇ ಕಣ್ಮುಂದೆ ಬರ್ತೈತೆ. ಮನೆ ತುಂಬಾ ದೊಡ್ಡ ಸಂಸಾರ ಆದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ. ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿ ಊಟ ಮಾಡ್ಬಿಟ್ಟು ಆರಾಮಾಗಿ ಕೂತಿರ್ಬೋದಾಯ್ತು. ಹಿಂಗೆ ಒಂಟಿ ಇರೋ ಹೆಣ್ಮಕ್ಳು ಸಖತ್ ಕಷ್ಟ ಫ್ರೆಂಡ್ಸ್. ನಾವೇ ತೊಳಿಬೇಕು, ಬೆಳಗ್ಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಅನಿಸ್ತೈತೆ ಹಬ್ಬ ಬಂದ್ರೆ ಸಾಕು ಹೆಣ್ಮಕ್ಳು ತೋರ್ ಮೇಲೆ ಓಡೋಗ್ಬಿಡ್ತಾರೆ ಕೆಲಸ ಮಾಡೋದು ತಪ್ಪಿಸ್ಕೊಳಕ್ಕೆ. ನಮ್ಮಂತವ್ರು ಏನ್ ಮಾಡೋಕ್ಕಾಗಲ್ಲ, ಸರಿಯಾಗಿ ಬುಕ್ ಆಗ್ತೀವಿ ನೋಡಿ. ಗಂಡ ಇವಾಗ ಮೊಬೈಲು ಆ ಥರ. ಯಾರಿಗೇಳ ನಮ್ಮ ಕಷ್ಟ ಹೋಗ್ಲಿ ಬಿಡಿ. ಇವತ್ತು ಭೀಮನ ಅಮಾವಾಸ್ಯೆ, ಕೂಲಾಗಿರ್ಬೇಕು ಹೆಣ್ಮಕ್ಳು. ಅಪ್ಪಿ ಗಿಫ್ಟ್ ರೆಡಿ ಮಾಡ್ಕೋ, ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದೇ ಗಿಫ್ಟ್ಗೋಸ್ಕರ. ಅಪ್ಪಿ ನಿಮ್ ಪುಣ್ಯ ಎಲ್ಲ ಮಾಡ್ಕೊಡ್ತಾ ಇದೀರ, ಒಂದ್ ಗಿಫ್ಟ್ ಕೊಡ್ಲಾರಾ? ಲೇಟ್ ಅಂದ್ರೆ 10 ಗಂಟೆ ರಾತ್ರಿಗೆ ಸರ್ಪ್ರೈಸ್ ಆಗಿ ಕೊಡ್ತೀಯಾ? 10 ಗಂಟೆ ರಾತ್ರಿಗೆ ಆಯ್ತಪ್ಪಿ ಗಿಫ್ಟ್. ನನ್ಗೆ ಏನಾರ ಸರ್ಪ್ರೈಸ್ ಗಿಫ್ಟ್ ಆಯ್ತಪ್ಪಿ? ನಾನು ಭಿಕ್ಷಕ್ಕೆ ತರ ಬೇಡ್ಕೋತಾ ಇದ್ದೀನಿ. ಅದೇನೋ ಒಂಥರ ಖುಷಿ ಫ್ರೆಂಡ್ಸ್. ಶಿವ ಯಾವಾಗ್ಲೂ ಗಿಫ್ಟ್ ಏನು ಕೊಡ್ಸಲ್ವಾ ಸರ್ಪ್ರೈಸ್ ಆಗಿ, ಅದಕ್ಕೆ ಕೇಳೋದ್ರಾದ್ರೂ ಕೊಡಿಸ್ತೈತೇನೋ ನಿಮ್ ಮುಂದೆ ಸ್ವಲ್ಪ ಫೋರ್ಸ್ ಕೊಡೋಣ ನೋಡಿ ಫ್ರೆಂಡ್ಸ್. ನಮ್ ಗಂಡ ಭೀಮನ ಅಮಾವಾಸ್ಯೆ ಗಿಫ್ಟ್ ಕೊಟ್ಟೈತೆ ಅಂತ ಕೆಲವು ಸೀರೆ ಎಲ್ಲ ತಂದು ಕೊಡ್ತಾರಂತೆ ಇವತ್ತು. ಹೋಗ್ಲಿ ಬಿಡಿ ಫ್ರೆಂಡ್ಸ್, ನನಗೆ ಹೂವಾದ್ರೂ ತಂದು ಕೊಡ್ತಲ್ಲ, ಇದೇ ಪೂರ್ವಜನ್ಮ ಪುಣ್ಯ ಅನ್ಕೊಳ್ಳೋಣ. ಇಷ್ಟು ತಂದು ಕೊಟ್ಟಿದೆ ಹೆಚ್ಚು. ಈ ವರ್ಷ ಹೂವು, ನೆಕ್ಸ್ಟ್ ವರ್ಷ ಸೀರೆ, ಅದ್ರ ನೆಕ್ಸ್ಟ್ ವರ್ಷ ಚಿನ್ನ, ಅದ್ರ ನೆಕ್ಸ್ಟ್ ವರ್ಷ ಡೈಮಂಡು, ಹೀಗೆ ಹೋಗ್ತಾ ಇರ್ತೈತೆ ಲಿಸ್ಟು. ಯಾಕೆ ತಲೆ ಕೆಡ್ಸ್ಕೋಬೇಕು? ಹಂಗ ಆಸೆ ಇಟ್ಕೊಂಡಿರ್ತೀನಿ. 100 ವರ್ಷ ಆದ್ರೂ ಅದು ಗಿಫ್ಟ್ ಮಾತ್ರ ಈಡೇರಲ್ಲ. ಅಲ್ಲ ಭೀಮನ ಅಮಾವಾಸ್ಯೆ ಇದ್ದಂಗೆ ಇನ್ನೊಂದು ಅಮಾವಾಸ್ಯೆ ಇರ್ಬೇಕಾಯ್ತು, ಹೆಣ್ಮಕ್ಳ ಪೂಜೆ ಮಾಡೋ ಅಮಾವಾಸ್ಯೆ, ಹೆಣ್ತಿರ್ ಪೂಜೆ ಮಾಡೋ ಅಮಾವಾಸ್ಯೆ. ಯಾಕೆ ನಾವೇ ಯಾವಾಗ್ಲೂ ಪೂಜೆ ಮಾಡ್ಬೇಕು? ಯಾಕೆ? ಎಲ್ಲ ಹೆಣ್ಣು ಗಂಡು ಸಮತಾನೆ. ಇದಕ್ಕೆ ಮಾತ್ರ ಉತ್ತರ ಕೊಡೋರು ಯಾರು ಇಲ್ಲ. ಅರ್ಧ ಈರುಳ್ಳಿನೂ ಹಾಕೊಬಿಡ್ತೀನಿ ಫ್ರೆಂಡ್ಸ್ ಶುಂಠಿ ಬೆಳ್ಳಿ ಪೇಸ್ಟ್ಗೆ. ಓಕೆ, ಪೇಸ್ಟಿಗೆ ರೆಡಿ ಆಯ್ತು. ಹಾ, ಇದು ರುಬ್ಕೊಡಪ್ಪ, ನಿಂಗೆ ಪುಣ್ಯ ಬರ್ತೈತೆ. ಕರೆಂಟ್ ಹೋಗ್ಬಿಡ್ತೈತೆ, ಆಗ್ಲಿಂದ ಹೋಗಿ ಹೋಗಿ ಬರ್ತೈತೆ. ಅದಕ್ಕೆ ಏನಂತ ಹೇಳಿ ಭೀಮನ ಅಮಾವಾಸ್ಯೆ ಕರೆಂಟ್ ಹೋಗ್ಬಿಡ ಅಂತೀಯಾ? ಇಂದಪ್ಪ ಒಬ್ರು ಕಮೆಂಟ್ ಮಾಡಿದ್ರು, ನೀವು ಅವರೆಕಾಳು ಜಾಸ್ತಿ ತಿಂತೀರಾ ಅಂತ. ಅದು ತಂದ್ವಿ ಅಂತ ತಿಂದ್ವಿ ಅಷ್ಟೇ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಹೊಲನ ಐತೆ ಎನಿ ಟೈಮ್ ತಿನ್ನಕ್ಕೆ. ಇದ್ ಕೊಳ್ತೋಗ್ತಿತ್ತಲ್ಲ, ಅವರೆಕಾಯಿ ತಂದು ಜಾಸ್ತಿ ದಿನ ಇಟ್ಕೊಂಡು ಅದಕ್ಕೆ ಖಾಲಿ ಆಗೋ ತನಕ ಮಾಡ್ತೀವಿ ಅಷ್ಟೇ. ಏನು ಹೆಚ್ಚು ಕಡಿಮೆ ಆಗ್ತಾಯಿಲ್ವಲ್ಲ, ಹಂಗಾಗಿ ಡೈಲಿ ಅದನ್ನೇ ಜಮಾಯಿಸ್ತಾ ಇದೀವಿ, ಸಿಕ್ಕಿದ್ದೆ ಚಾನ್ಸ್ ಅಂತ. ನಮ್ಮ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಪೇಸ್ಟ್, ಅವರೆಕಾಳು, ಟೊಮೆಟೊ, ಲೆಮನ್, ಟೊಮೆಟೊ ನಿಂಬೆಹಣ್ಣು, ಈರುಳ್ಳಿ, ಕೊತ್ತಂಬರಿ. ಓಕೆ ಫ್ರೆಂಡ್ಸ್, ಟೊಮೆಟೊ ಬಾತ್ ಸ್ಟಾರ್ಟ್ ಮಾಡುವ. ನಾನು ಪಾತ್ರೆಲ್ಲೇ ಮಾಡ್ಕೊಳ್ತೀನಿ ಆದಷ್ಟು, ಹಂಗಾಗಿ ಪಾತ್ರೆಗೆ ಒಂದು 5-6 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಸಾಮಾನು ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಮತ್ತು ಇದು ಕಸೂರಿ ಮೆಂತಿ ಬಿಟ್ಟು ಇನ್ನೆಲ್ಲ ಹಾಕ್ಕೊಂಡಿದ್ದೀನಿ, ಸೋಂಪು, ಪಲಾವ್ ಸಾಮಾನು ಎಲ್ಲ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಮಾತ್ರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಜೊತೆಗೆ ಅವರೆಕಾಳು ಹಾಕ್ಕೊಬಿಟ್ಟೆ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಬೇಗ ಬೇಯುತ್ತೆ ಅವರೆಕಾಳು ಅಂದ್ಬಿಟ್ಟು. ಇವಿಷ್ಟು ಬೇಗ ಬೇಯಬೇಕಂದ್ರೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ 1-2 ನಿಮಿಷಕ್ಕೆಲ್ಲ ಸಾಫ್ಟಾಗಿ ಆಗಿಬಿಡುತ್ತೆ ಟೊಮೊಟೊ. ಹಂಗಾಗಿ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡು ಆಮೇಲೆ ತೆಗೆದೆ. ಆಮೇಲೆ ಕರೆಕ್ಟಾಗಿ ಬೆಂದೋಗಿತ್ತು. ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಕಲರೇ ಆಗಿಬಿಟ್ಟಿತ್ತು ಪೇಸ್ಟ್, ಯಾಕಂದರೆ ಎಲ್ಲ ಹಸಿ ಮಸಾಲೆನೇ ಅಲ್ಲ. ಹಂಗಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೇಬೇಕು, ಆಗಲೇ ಗಮ್ ಅಂತ ಬರುತ್ತೆ ಪಲಾವು. ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಇರುತ್ತೆ, ತಿನ್ನೋಕ್ಕಾಗೋದಿಲ್ಲ. ಎಲ್ಲ ಮೇಲೆ ಎಣ್ಣೆ ತೇಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬಿಸಿನೀರು ಸೈಡಲ್ಲಿ ಕಾಯಿಸಿಟ್ಕೊಂಡಿದ್ದೆ ಬೇಗ ಅಡುಗೆ ಆಗಬೇಕು ಅಂತ, ಅದಕ್ಕೆ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿನೂ 1 ಸ್ಪೂನ್ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ. ಧನಿಯಾ ಪುಡಿ ಹಾಕ್ಕೋಬೇಕು. ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಿಂಬೆ ರಸ 1 ಹೋಳ ಮಾತ್ರ ಹಾಕ್ಕೊಂಡು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇನ್ನೇನು ಬೇಯ್ದಿದೆ ಅರ್ಧಂಬರ್ಧ ಅಂದಾಗ ಆಮೇಲೆ ತಟ್ಟೆ ಮುಚ್ಚಿ ಅದ್ರ ಮೇಲೆ ಒಂದು ವೇಟ್ ಇಟ್ಬಿಟ್ರೆ ಸಾಕು, ನೀಟಾಗಿ ಟೊಮೊಟೊ ಬಾತ್ ಆಗೋಗ್ಬಿಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಡಿಸ್ಕೊಳ್ಳೋದಷ್ಟೇ. ಇಷ್ಟೇ ಸಿಂಪಲ್ಲು, ಕಡಿಮೆ ಐಟಮ್ಸಲ್ಲೇ ಮಾಡ್ಕೋಬೋದು. ಮತ್ತು ಇದೆಲ್ಲ ಒಂದು 10-15 ನಿಮಿಷದ ಅಡುಗೆ ಅಷ್ಟೇ. ಬಿಸಿ ಟೊಮೊಟೊ ಬಾತ್ ಇದ್ರ ಜೊತೆಗೆ ಮಜ್ಜಿಗೆ ಆಗಲಿ ಚಟ್ನಿ ಆಗಲಿದ್ದೀರಿ ಸೂಪರ್ ಇತ್ತಪ್ಪಿ. ಬಟ್ ಇಷ್ಟೇ ಆಗೋದು ನನ್ನ ಕೈಲಿ, ಅಡ್ಜಸ್ಟ್ ಮಾಡ್ಕೊಪ್ಪ.
ಫ್ಯಾನ್ ಹಾಕ್ಲೆ ಸ್ಪೂನ್ ಕೊಡು. ಸ್ಪೂನು ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಸರಿ ಆಯ್ತಾ? ಚಟ್ನಿ ಬಂದೆ. ಚಟ್ನಿನಾ? ಚಟ್ನಿ ಮಾಡಿಲ್ಲಪ್ಪ, ದೋಸೆ ಮಾಡಿತ್ತು. ದೋಸೆಗೆ ರುಬ್ಬಿದ್ದು ಅದೇ ಬೆಳೆ. ನಿನ್ನೆ ದೋಸೆ ಇಟ್ಟಲ್ಲ ಫ್ರೆಂಡ್ಸ್, ಚಟ್ನಿ ರುಬ್ಬಿ ಮಾಡಿದ್ದೆ. ಅದು ಚಟ್ನಿ ಸ್ಮೆಲ್ ಬಂದ್ಬಿಡ್ತೈತೆ. ಕಾಯಿ ಚಟ್ನಿ ಅಂದ್ಬಿಟ್ಟು ಚೆಲ್ಬಿಟ್ಟೆ. ಸ್ವಲ್ಪ ಇತ್ತು, 1-2 ಸ್ಪೂನ್ ಅಷ್ಟು. ರುಬ್ಲಾ 5 ನಿಮಿಷ ಬೇಡ. ಅದಕ್ಕೆ ನಾನು ಆಗ್ಲೇ ಹೇಳ್ದೆ ಮೊಸರು ಬಜ್ಜಿ ತಗೋ ಅಂತ. ಸಾಕಾಗೋಯ್ತು. ಚೆನ್ನಾಯ್ತಲ್ಲ? ಥ್ಯಾಂಕ್ ಯು. ಊಟ ಎಲ್ಲ ಮುಗಿಸಿ ಆಚೆ ಕೂತಿದ್ದೀವಿ ಫ್ರೆಂಡ್ಸ್. ತಣ್ಣಗೈತೆ ಇವತ್ತಂತೂ ಫುಲ್ ಕೆಲಸ ಸುಸ್ತಾಗೋಯ್ತು. ವಿಶ್ ಮಾಡೋದಿದ್ರೆ ನಾಳೆ ವಿಶ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ. ಪೂಜೆ ಮಾಡಿಸ್ಕೊಂಡವ್ರು ಆರಾಮಾಗಿ ಅವರೇ ಪೂಜೆ ಮಾಡಿದವ್ರು. ಫುಲ್ ಸಕ್ಕದಾಗಿದೆ. ಬಾಯಿಲಿ ಮಲ್ಕೊಬಿಟ್ಟವನೆ ಫ್ರೆಂಡ್ಸ್ ಅವನು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.